ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಏಪ್ರಿಲ್ 20, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಚುರುಕು ಹಾಗೂ ಆತ್ಮವಿಶ್ವಾಸದಿಂದ ದಿನದ ಕಾರ್ಯಗಳನ್ನು ಆರಂಭಿಸುತ್ತಾರೆ. ನಿಮ್ಮ ಚುರುಕುತನ ಮತ್ತು ಮುನ್ನಡೆ ದೃಷ್ಟಿಯಿಂದ ಕೆಲವೊಂದು ವಿಳಂಬಗೊಂಡ ಯೋಜನೆಗಳು ಪುನಃ ಚೇತನ ಪಡೆಯುತ್ತವೆ. ಇದೊಂದು ಚೈತನ್ಯಮಯ ದಿನವಾಗಿದ್ದು, ಸಕಾರಾತ್ಮಕ ಮನೋಭಾವದಿಂದ ನಿಮ್ಮ ಪರಿಸರದಲ್ಲಿಯೇ ಲೀಡರ್ಶಿಪ್ ರೋಲ್ವನ್ನು ತಾಳಬಹುದು. ವ್ಯಕ್ತಿತ್ವದಲ್ಲಿ ಹೆಚ್ಚುವರಿ ಸೆಳೆತವಿದ್ದು ಜನರನ್ನು ಪ್ರಭಾವಿತರ ಮಾಡುವ ಶಕ್ತಿ ಇಂದಿಗೆ ನಿಮ್ಮಲ್ಲಿದೆ. ಕೆಲವು ಮಹತ್ವದ ತೀರ್ಮಾನಗಳು ನಿಮ್ಮಿಂದ ನಿರೀಕ್ಷಿಸಲ್ಪಡಬಹುದು. ಇವುಗಳನ್ನು ಶ್ರದ್ಧೆಯಿಂದ ತೆಗೆದುಕೊಳ್ಳಿ. ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಪರಿಣಾಮಕಾರಿಯಾದ ದಿಕ್ಕು ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಉತ್ತಮ ಸಮಯವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಇವತ್ತು ಮೇಷರಾಶಿಯ ಉದ್ಯೋಗಸ್ಥರಿಗೆ ಇಂದು ಉತ್ಸಾಹಪೂರ್ಣ ವಾತಾವರಣವಿದೆ. ನಿಮ್ಮ ಕಾರ್ಯಕ್ಷಮತೆ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತದೆ. ಕೊಟ್ಟ ಸಮಯದಲ್ಲಿ ಕೆಲಸ ಪೂರೈಸುವ ಮೂಲಕ ನಿಮಗೆ ಹೆಚ್ಚಿನ ಜವಾಬ್ದಾರಿಯ ಕೊಡುಗೆ ಸಾಧ್ಯ. ಕೆಲವರಿಗೆ ಪ್ರೋತ್ಸಾಹ, ಬದಲಾವಣೆ ಅಥವಾ ಹೊಸ ತಂಡದ ನೇತೃತ್ವದ ಅವಕಾಶ ಸಿಗಬಹುದು. ತಂತ್ರಜ್ಞಾನ, ನಿರ್ವಹಣಾ ಕ್ಷಮತೆ ಹಾಗೂ ತಂಡದೊಂದಿಗೆ ಸಮನ್ವಯ ಎಂಬುದು ಇಂದಿನ ಯಶಸ್ಸಿಗೆ ಕೀಲಿಕೈ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ಸ್ಪಷ್ಟ ದೃಷ್ಟಿಕೋನ ಹಾಗೂ ತಯಾರಿ ಬೇಕಾದ ದಿನ. ಸಂದರ್ಶನಗಳಿಗೆ ಸಜ್ಜಾಗಿ ಪ್ರತಿಯೊಂದು ವಿವರದ ಮೇಲೂ ಗಮನ ಹರಿಸಿ. ಉದ್ಯಮಿಗಳಿಗೆ ಹೊಸ ಒಪ್ಪಂದ, ಗ್ರಾಹಕರೊಂದಿಗೆ ನೇರ ಸಂವಾದ ಹಾಗೂ ಮಾರಾಟದ ಉತ್ಕೃಷ್ಟ ತಂತ್ರ ರೂಪಿಸುವ ಅವಕಾಶವಿದೆ. ವ್ಯವಹಾರಿಕ ಚಾತುರ್ಯದಿಂದ ಇಂದು ಬಲಿಷ್ಠ ನಿರ್ಣಯ ತೆಗೆದುಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸು ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಶಿಸ್ತು ಹಾಗೂ ಸ್ಮಾರ್ಟ್ ನಿರ್ವಹಣೆ ಅತ್ಯವಶ್ಯ. ಸ್ವಲ್ಪ ಖರ್ಚು ಮಟ್ಟ ಹೆಚ್ಚಾದರೂ ಅದನ್ನು ನಿಯಂತ್ರಣದಡಿ ಇಟ್ಟುಕೊಳ್ಳುವುದು ಮುಖ್ಯ. ಹಳೆಯ ಸಾಲ ಅಥವಾ ಬಾಕಿ ಹಣ ಪಡೆಯುವ ಅವಕಾಶವಿದೆ. ಕೆಲವು ಲಾಭದಾಯಕ ಚುಟುಕು ಹೂಡಿಕೆಗಳಿಂದ ಲಾಭದ ಸಂಕೇತಗಳಿವೆ. ಇಂದಿನ ದಿನ ಬಂಡವಾಳ ಹೂಡಿಕೆಗೆ ಸರಿಯಲ್ಲ. ಹೊಸ ಸಾಲ ಅಥವಾ ಹಣಕಾಸಿನ ಒಪ್ಪಂದಗಳಿಗೆ ಮುಂದಾಗದಿರುವುದು ಸುಪ್ರಜ್ಞೆ. ನಾಣ್ಯ ಅಥವಾ ಆಭರಣಗಳ ಖರೀದಿ ಯೋಚನೆಯಲ್ಲಿದ್ದರೆ ಹಿರಿಯರ ಸಲಹೆಯೊಂದಿಗೆ ಮುಂದಾಗಿ. ಹಣಕಾಸಿನಲ್ಲಿ ಸ್ತಬ್ಧತೆ ಇರಬಹುದು, ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಇವತ್ತು ಶರೀರದ ಉರಿಯೂತ, ತಲೆನೋವು ಅಥವಾ ಕುಳಿತಿದ್ದಲ್ಲೇ ಹೆಚ್ಚು ಸಮಯ ಕಳೆಯುವ ಸಮಸ್ಯೆಗಳಿಂದ ಇವತ್ತು ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಬಿಸಿಲಿನಿಂದ ದೂರವಿರುವುದು, ಜಲಪಾನ ಹೆಚ್ಚಿಸುವುದು ಹಾಗೂ ಪ್ರಾಕೃತಿಕ ಆಹಾರ ಸೇವನೆಯು ಲಾಭಕರ. ತೊಂದರೆ ಇರುವವರು ಆಯುರ್ವೇದಿಯ ಚಿಕಿತ್ಸೆಗೆ ಶರಣಾಗಬಹುದಾದ ದಿನ. ಯೋಗ, ಪ್ರಾಣಾಯಾಮ ಅಭ್ಯಾಸದಿಂದ ಮಾನಸಿಕ ಶಾಂತಿ ದೊರೆಯಬಹುದು. ಅಪರಾಹ್ನದ ನಂತರ ಚುಟುಕು ಜ್ವರ ಅಥವಾ ದಣಿವು ಅನಿಸಬಹುದು. ಹೆಚ್ಚಿನ ವಿಶ್ರಾಂತಿ, ಹಸಿವಿಲ್ಲದೆ ತಿನ್ನದಿರಲು ಸೂಚನೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಕುಟುಂಬದೊಂದಿಗೆ ಸಮಯ ಕಳೆಯಲು ಅತಿ ಸೂಕ್ತ ದಿನ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ಹಾಗೂ ಬಾಂಧವ್ಯವನ್ನು ಗಟ್ಟಿ ಮಾಡುತ್ತದೆ. ಪತಿ ಪತ್ನಿ ಜೊತೆ ಮಾತುಕತೆಗಳಿಂದ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗಬಹುದು. ಇತ್ತೀಚಿನ ಗೊಂದಲಗಳಿಗೆ ಪರಿಹಾರ ದೊರೆಯುವ ಯೋಗವಿದೆ. ಹಿರಿಯರೊಂದಿಗೆ ಗಂಭೀರವಾದ ವಿಷಯಗಳನ್ನು ಚರ್ಚಿಸಲು ಇಂದಿನ ದಿನ ಸೂಕ್ತ. ಅವರ ಅನುಭವದಿಂದ ಪಾಠ ಕಲಿಯಬಹುದು. ಮಿತ್ರರೊಂದಿಗೆ ನಿರ್ವಿಘ್ನವಾದ ಸಮಯ ಕಳೆಯಲು ಅವಕಾಶವಿದೆ. ಎಚ್ಚರಿಕೆಯಿಂದ ಮಾತು ನಡೆಸಬೇಕು. ಕೆಲವೊಂದು ಭಾವನಾತ್ಮಕ ವಿಷಯಗಳು ಹೃದಯಕ್ಕೆ ತಕ್ಕುವ ಸಾಧ್ಯತೆ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಆಧ್ಯಾತ್ಮಿಕ ಶಕ್ತಿಯಿಂದ ನಿಮ್ಮ ಮನಸ್ಸು ಜಾಗೃತವಾಗುವುದು. ಮಾನಸಿಕ ಏಳಿಗೆಗಾಗಿ ಹನುಮಂತನ ಆರಾಧನೆ ಅಥವಾ ರಾಮನ ನಾಮಸ್ಮರಣೆ ಫಲದಾಯಕ. ಓಂ ರಾಮದೂತಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಿರಿ. ಬೀದಿಯ ನಾಯಿಗಳಿಗೆ ಆಹಾರ ನೀಡುವುದು, ಕೆಂಪು ಬಟ್ಟೆ ಅಥವಾ ನಾರು ಹಣ್ಣುಗಳ ದಾನ ಮಾಡುವುದು ವಿಶೇಷ ಫಲ ಕೊಡುತ್ತದೆ.
ಆದಿತ್ಯ ಹೃದಯ ಸ್ತೋತ್ರ ಪಠಣದಿಂದ ದೇಹ ಮನಸ್ಸಿಗೆ ಶಕ್ತಿ ಸಿಗುವುದು. ಅದೃಷ್ಟದ ಸಂಖ್ಯೆ 9. ಇದು ಶಕ್ತಿಯ, ತೀಕ್ಷ್ಣತೆಯ ಹಾಗೂ ನಿರ್ಧಾರಾತ್ಮಕತೆಯ ಸಂಕೇತ. ನಿಮ್ಮ ಉತ್ಸಾಹ ಮತ್ತು ಸ್ವಾಭಿಮಾನಕ್ಕೆ ಸ್ಪಷ್ಟತೆ ನೀಡುವ ಸಂಖ್ಯೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಚೈತನ್ಯ, ಶಕ್ತಿ ಮತ್ತು ತೀವ್ರತೆಯ ಪ್ರತೀಕ. ಕೆಂಪು ಉಡುಪು ಅಥವಾ ಕೆಂಪು ಹೂವಿನ ಬಳಕೆ ಇಂದು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ಆರ್ಥಿಕ ನಿರ್ಣಯಗಳು, ದೇವತಾ ಪೂಜೆ ಅಥವಾ ಸಂಬಂಧಿತ ತೀರ್ಮಾನಗಳು ಫಲದಾಯಕವಾಗಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಭಾವನಾತ್ಮಕ ಸಮತೋಲನ, ಶ್ರದ್ಧೆ ಹಾಗೂ ನಿರ್ಣಯ ಸಾಮರ್ಥ್ಯದ ಅಗತ್ಯವಿರುವ ದಿನವನ್ನು ಅನುಭವಿಸುತ್ತಾರೆ. ಮನಸ್ಸಿನಲ್ಲಿ ಕೆಲವು ಅಡಚಣೆಗಳು ಮೂಡಬಹುದು, ಆದರೆ ನಿಮ್ಮ ಸಹಜ ಶಾಂತ ಸ್ವಭಾವ ಹಾಗೂ ಸ್ಥಿರವಾದ ಮನೋಭಾವ ಇವೆಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಬಲ್ಲದು. ಇಂದು ಕೆಲವರು ತಮ್ಮ ಶಿಲ್ಪ ಕೌಶಲ್ಯ, ಕಲಾತ್ಮಕತೆ ಅಥವಾ ಸಾಹಿತ್ಯ ಪ್ರತಿಭೆಯಿಂದ ಸುತ್ತಲಿನವರ ಗಮನ ಸೆಳೆಯಬಹುದು. ಇಂದು ನಡೆದಿರುವ ಚಂದ್ರನ ಸ್ಥಾನಮಾನವು ಮನೆಯ ಒಳಪರಿಸರ, ಕುಟುಂಬದ ಸಂಬಂಧಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ. ಮನೆಯವರು ನಿಮ್ಮ ಸಹಕಾರ ನಿರೀಕ್ಷಿಸಬಹುದು. ಮನಸ್ಸಿನಲ್ಲಿ ನಿರ್ಧಾರ ದ್ವಂದ್ವವಿದ್ದರೂ ಸಹ ಅನುಭವಗಳನ್ನು ಆಧಾರವಿಟ್ಟು ನಡೆಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ಕೆಲವರಲ್ಲಿ ನವೀನ ಯೋಚನೆಗಳು, ಕೆಲಸದ ಹೊಸ ವಿಧಾನಗಳ ಬಗ್ಗೆ ಚರ್ಚೆಗಳು ನಡೆಯಬಹುದಾದ ದಿನ. ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಸ್ಪಷ್ಟತೆಯೊಂದಿಗೆ ನಡವಳಿಕೆ ಅಗತ್ಯವಿದೆ. ನಿಮ್ಮ ಶ್ರಮ ಹಾಗೂ ಶ್ರದ್ಧೆಯ ಫಲವಾಗಿ ಕೆಲವು ಕಾರ್ಯಗಳಲ್ಲಿ ಸಫಲತೆ ಸಿಗಬಹುದು. ಗಂಭೀರ ಕಾರ್ಯಗಳನ್ನು ಮುಂಜಾನೆ ಅಥವಾ ಮಧ್ಯಾಹ್ನದಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಹಿರಿಯರ ಮೆಚ್ಚುಗೆ ಅಥವಾ ಹೊಸ ಹೊಣೆಗಾರಿಕೆಯ ಅವಕಾಶಗಳು ಬಹುಮಾನವಾಗಿ ಬರಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ನೇರತೆ ಹಾಗೂ ಸಹಕಾರ ಕಾಪಾಡಿಕೊಳ್ಳುವುದು ಮುಖ್ಯ. ಆಡಳಿತಾತ್ಮಕ ಕೆಲಸಗಳಲ್ಲಿ ಹೆಚ್ಚು ಜವಾಬ್ದಾರಿ ಇರಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ಕೆಲವು ನೌಕರಿ ಅಥವಾ ಸಂದರ್ಶನದ ಕುರಿತು ಉತ್ಸಾಹದ ಸುದ್ದಿ ಪಡೆಯಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಚಾರದಲ್ಲಿ ಜಾಣತನ ಹಾಗೂ ಮಿತವ್ಯಯ ಮುಖ್ಯ. ಖರ್ಚು ಮಾಡುವ ಮೊದಲು ಅವಶ್ಯಕತೆ ಮತ್ತು ಆದ್ಯತೆಯ ಬಗ್ಗೆ ವಿಶ್ಲೇಷಿಸಿ. ಕೆಲವೊಂದು ಲಾಭದ ಯೋಗಗಳು ಇದ್ದರೂ ಅತಿಯಾದ ಲಾಲಸೆಯಿಂದ ತಪ್ಪಿಸಿಕೊಳ್ಳಿ. ಹಳೆಯ ಬಾಕಿ ಹಣಗಳನ್ನು ಹಿಂತಿರುಗಿಸಿಕೊಳ್ಳಲು ಅಥವಾ ಲಾಭದ ಹೂಡಿಕೆಗಳ ಕುರಿತು ಯೋಚಿಸಲು ಇಂದು ಉತ್ತಮ ಸಮಯ. ಷೇರುಪೇಟೆ ಅಥವಾ ಅಂಚೆ ಹೂಡಿಕೆಗಳ ವಿಷಯದಲ್ಲಿ ಹಿರಿಯರ ಸಲಹೆ ಪಡೆದು ಕ್ರಮ ತೆಗೆದುಕೊಳ್ಳಿ. ಅಪರಿಚಿತ ವ್ಯಕ್ತಿಗಳಿಂದ ಹಣಕಾಸಿನ ಸಲಹೆಗಳನ್ನು ಅನುಸರಿಸುವ ಮುನ್ನ ಪೂರಕ ಪರಿಶೀಲನೆ ಮಾಡಿ. ಅನಗತ್ಯ ಖರ್ಚುಗಳಿಂದ ದೂರವಿರಲು ಮನೆಯವರು ಸಹಕಾರ ನೀಡುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ದೈಹಿಕ ಹಾಗೂ ಮಾನಸಿಕ ವಿಶ್ರಾಂತಿಯ ಅಗತ್ಯವಿದೆ. ಉತ್ಕಂಠೆ, ತಾನಾಗಿಯೇ ಬರಬಹುದಾದ ಆತಂಕ ಹಾಗೂ ನಿದ್ದೆ ಕೊರತೆ ಕಂಡುಬರುವುದು ಸಹಜ. ನೀರಿನ ಸೇವನ, ಹಸಿರು ತರಕಾರಿಗಳ ಸೇವನೆ ಹಾಗೂ ಸಮತೋಲನ ಆಹಾರ ಪಾಲನೆ ಅಗತ್ಯ. ಕೂದಲು ಉದುರುವಿಕೆ, ತ್ವಚಾ ಸಮಸ್ಯೆಗಳು ಅಥವಾ ಉಪ್ಪು ಸಕ್ಕರೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ನಿರ್ಲಕ್ಷ್ಯ ಮಾಡಬಾರದು. ಔಷಧೋಪಚಾರ ಕಾಲಮಿತಿಯಲ್ಲಿ ಆಗಬೇಕು. ಮನಃಶಾಂತಿಗಾಗಿ ಧ್ಯಾನ, ಪ್ರಾಣಾಯಾಮ ಹಾಗೂ ದೀಪದ ಸಂಧ್ಯಾ ಆರತಿ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಆತ್ಮೀಯತೆ, ಗಮನ ಹಾಗೂ ಸಹಾನುಭೂತಿಯ ಅಗತ್ಯವಿದೆ. ಪತಿ ಪತ್ನಿ ಮಕ್ಕಳೊಂದಿಗೆ ಕೆಲವು ಗಂಭೀರವಾದ ವಿಷಯಗಳ ಚರ್ಚೆ ಸಾಧ್ಯ. ಈ ಸಂದರ್ಭಗಳಲ್ಲಿ ಶ್ರದ್ಧಾ ಹಾಗೂ ಶ್ರದ್ಧೆ ಎಂಬ 3 ಗುಣಗಳನ್ನು ಧರಿಸಿ ಮಾತನಾಡಿ. ಹಿರಿಯರ ಸಲಹೆ ಅಥವಾ ಆಶೀರ್ವಾದದಿಂದ ಸಂಕಟಗಳನ್ನು ಪರಿಹರಿಸಬಹುದಾದ ಯೋಗವಿದೆ. ಕೆಲವರಿಗಿದು ಮನೆಗೆ ಸಂಬಂಧಿಸಿದ ನಿರ್ಧಾರ, ಖರೀದಿ ಅಥವಾ ಸಣ್ಣ ಸಮಾರಂಭದ ನಿರ್ವಹಣೆಯ ದಿನವಾಗಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಬೆಂಬಲ ಅಥವಾ ಸಹಕಾರ ಸಿಗಬಹುದು. ಕೆಲವೊಮ್ಮೆ ಅದು ಆರ್ಥಿಕವೂ ಆಗಿರಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರದ ಆಂಜನೇಯ ಸ್ವಾಮಿ ಹಾಗೂ ಕುಜಗ್ರಹದ ಪ್ರಭಾವದಿಂದ ಶಕ್ತಿಯ ಹೆಚ್ಚಳವು ಉಂಟಾಗಬಹುದು. ಆದರೆ ಅದನ್ನು ನಿಯಂತ್ರಣದೊಳಗೆ ಇಟ್ಟುಕೊಳ್ಳುವುದು ಮುಖ್ಯ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಮನಸ್ಸಿನಲ್ಲಿ ಶಾಂತಿ ತರಲು ಪ್ರಯತ್ನಿಸಿ. ಓಂ ಕಂ ಕುಜಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಒಳಿತಿಗೆ ಕಾರಣವಾಗಬಹುದು. ಹಣತೆ ಎಣ್ಣೆ ದೀಪವನ್ನು ಹನುಮಾನ್ ಮಂದಿರದಲ್ಲಿ ಬೆಳಗಿಸಿ. ಕೆಂಪು ಬಟ್ಟೆಯನ್ನು ದಾನ ಮಾಡುವುದು ಶುಭ ಫಲದಾಯಕ. ಊಟಕ್ಕೂ ಮುನ್ನ 1 ಮೊಸರಿನ ಬಡಿಸೆ ಅಥವಾ ಬೆಲ್ಲ ಸೇವಿಸುವುದು ಉತ್ತಮ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಚುರುಕುತನ ಹಾಗೂ ತ್ವರಿತ ನಿರ್ಧಾರಗಳ ಸಂಕೇತವಾಗಿದೆ. ಇದನ್ನು ಧೈರ್ಯದಿಂದ ಬಳಸಿದರೆ ಈ ದಿನದ ಫಲಿತಾಂಶಗಳು ಉತ್ತಮವಾಗಬಹುದು. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ನಿಮ್ಮಲ್ಲಿ ತಾಜಾತನ, ಸಮತೋಲನ ಹಾಗೂ ಪ್ರಾಕೃತಿಕ ಶಕ್ತಿ ತುಂಬುತ್ತದೆ. ಈ ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ಬಳಕೆ ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಪ್ರವೃತ್ತರಾಗುವುದು, ವಹಿವಾಟುಗಳು, ದೇವತಾ ಪೂಜೆ ಅಥವಾ ಸಂಬಂಧಿಕರೊಂದಿಗೆ ಸಂವಾದಗಳು ಯಶಸ್ವಿಯಾಗಬಹುದು. ನಿಮ್ಮ ಶಕ್ತಿಯ ಕೇಂದ್ರೀಕರಣ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುಟುಕು ನಿರ್ಧಾರಗಳು, ಸಂವಹನ ಹಾಗೂ ಬುದ್ಧಿವಂತಿಕೆ ಮೂಲಕ ತಮ್ಮ ದಿನವನ್ನು ಯಶಸ್ವಿಯಾಗಿ ರೂಪಿಸಬಹುದಾದ ಶಕ್ತಿಯುಳ್ಳ ದಿನವಾಗಿದೆ. ನಿಮ್ಮ ಮನಸ್ಸು ಚುರುಕು, ವಾದ ವಿವಾದಗಳಲ್ಲಿ ತರ್ಕಪೂರ್ಣ ಹಾಗೂ ಚೈತನ್ಯಪೂರ್ಣವಾಗಿದೆ. ಈ ದಿನ ನಿಮ್ಮ ವಾಣಿಯ ಮೂಲಕ ಗೆಲುವು ಸಾಧಿಸಲು ಸಾಧ್ಯ. ನಿಖರವಾದ ನಿರ್ಣಯಗಳು ಹಾಗೂ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ನಿರ್ವಹಿಸುವ ಅವಕಾಶ ದೊರೆಯಲಿದೆ. ಮಾತು, ಸಂಬಂಧ ಮತ್ತು ವ್ಯವಹಾರಗಳ ಸುತ್ತ ದಿನ ಗಿರಕಿಯಾಗಬಹುದು. ಹೊಸ ಪರಿಚಯಗಳು, ದೂರದ ಊರಿಂದ ಬರಬಹುದಾದ ಸಂದೇಶಗಳು ಅಥವಾ ದೂರವಾಣಿ ಮೂಲಕ ತಲುಪುವ ಒತ್ತಾಯಕಾರಿ ಮಾಹಿತಿ ನಿಮಗೆ ಪ್ರಮುಖ ತೀರ್ಮಾನಗಳನ್ನು ರೂಪಿಸಲು ಸಹಾಯ ಮಾಡಬಹುದು. ಸತತ ಚಿಂತನ ಹಾಗೂ ಗಂಭೀರ ಪರಿಶೀಲನೆ ಮೂಲಕ ಯಶಸ್ಸಿನ ಹಾದಿಯು ನಿರ್ಮಾಣವಾಗುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿನ ಸ್ತಬ್ಧತೆ ಇಂದು ಮಿತವಾಗಬಹುದು. ನಿಮ್ಮ ಹೊಸ ಐಡಿಯಾಗಳು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಪ್ರಸ್ತುತ ಯೋಜನೆಗಳಿಗೆ ಹೊಸ ಆಯಾಮ ನೀಡಲು ಅವಕಾಶ ಸಿಗಬಹುದು. ಕೆಲವರಿಗೆ ಪ್ರವೃತ್ತಿಪರ ಪ್ರವಾಸ, ಅಧಿಕಾರಿ ಮಟ್ಟದ ಸಭೆಗಳು ಅಥವಾ ಸಂದರ್ಶನಗಳ ಮೂಲಕ ಗಂಭೀರವಾದ ಬೆಳವಣಿಗೆಗಳು ಸಂಭವಿಸಬಹುದು. ಜೀವನದಲ್ಲಿ ಹೊಸ ಮೆಟ್ಟಿಲು ಏರುವ ದೃಷ್ಟಿಯಿಂದ ಇಂದು ಕಾರ್ಯೋನ್ಮುಖ ಚಿಂತನೆ ನಡೆಯುವುದು. ಸಹೋದ್ಯೋಗಿಗಳ ಸಹಕಾರದಿಂದ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಏರಿಕೆ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಇವು ಇಂದು ಉತ್ತಮ ಪ್ರದರ್ಶನ ನೀಡಲಿವೆ. ಉದ್ಯಮಿಗಳಿಗೆ ಇಂದು ಶ್ರದ್ಧೆಯೊಂದಿಗೆ ಮುಂಚಿತ ಯೋಜನೆಗಳ ಪೂರ್ಣಗೊಳಿಸುವ, ವ್ಯಾಪಾರದ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವ ಅಥವಾ ಹೊಸ ಕಾನೂನು ಸಮರ್ಪಕತೆಗಳ ಬಗ್ಗೆ ಗಮನಹರಿಸುವ ಸೂಕ್ತ ದಿನ. ಜವಾಬ್ದಾರಿಯುತ ನಡೆ ಇಲ್ಲವೇ ಖಾತರಿಯ ಮಾಹಿತಿ ಮಾತ್ರದ ಮೇಲೆ ವ್ಯವಹಾರ ಹೂಡಿಕೆ ಮಾಡುವುದು ಉತ್ತಮ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸು ಇವತ್ತು ಒಂದು ಸ್ಥಿರ ನೋಟದ ಅಗತ್ಯವಿದೆ. ಅನಿರೀಕ್ಷಿತ ವೆಚ್ಚಗಳು, ವಿಶೇಷವಾಗಿ ಸಂಚಾರ ಅಥವಾ ಸಂಪರ್ಕ ಸಂಬಂಧಿತ ವಿಷಯಗಳಿಂದ ಉದಯಿಸಬಹುದು. ಆದ್ದರಿಂದ ಎಲ್ಲ ಖರ್ಚುಗಳ ಮೇಲೆ ನಿಯಂತ್ರಣ ವಹಿಸುವುದು ಅನಿವಾರ್ಯ. ಇದುವರೆಗೆ ಮಾಡಿದ ಕೆಲವು ಬುದ್ಧಿವಂತ ಹೂಡಿಕೆಗಳು ಇಂದು ಲಾಭ ನೀಡಬಹುದಾದ ಯೋಗವಿದೆ. ಆದರೆ ಹೊಸ ಹೂಡಿಕೆಗಳಿಗೆ ತಕ್ಷಣ ತಲೆ ಕೊಡದಿರಿ. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ. ಹಣಕಾಸಿನ ವರಮಾನ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆಯಾಗಬಹುದು, ಆದರೆ ಮಿತವ್ಯಯದಿಂದ ದಿನ ತೀವ್ರವಾಗದಂತೆ ಸಾಗುವುದು. ಪಾರಿವಾರಿಕ ಖರ್ಚುಗಳು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚು ಆಗಬಹುದು. ಆದ್ದರಿಂದ ಹಣದ ಬಗ್ಗೆ ಜವಾಬ್ದಾರಿಯುತ ನಿಲುವು ಅಳವಡಿಸಿಕೊಳ್ಳಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದ ವಿಚಾರದಲ್ಲಿ ಮಿತವಾಗಿ ಎಚ್ಚರಿಕೆ ಇರಲಿ. ತಲೆನೋವು, ಆಲಸ್ಯ, ನಿರುತ್ಸಾಹತೆಯ ಲಕ್ಷಣಗಳು ಇಳಿಜಾರಿನಂತೆ ಕಾಣಬಹುದು. ಹದವಾದ ಆಹಾರ ಸೇವನೆ, ತಾಜಾ ಹಣ್ಣು ತರಕಾರಿ ಸೇವನೆಯು ಶಕ್ತಿಯನ್ನು ಪುನಃಸ್ಥಾಪಿಸಬಹುದು. ವಾತಾವರಣ ಬದಲಾವಣೆಯಿಂದ ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗಬಹುದು. ಇಂದು ಹೆಚ್ಚು ಮಾತನಾಡುವ ಸಂದರ್ಭಗಳು ಕಂಡುಬಂದರೂ ಗಂಟಲು ಹಾಗೂ ಸ್ವರದ ಆರೈಕೆ ಅವಶ್ಯ. ಮಧ್ಯಾಹ್ನದ ನಂತರ ದೇಹದಲ್ಲಿ ಶಕ್ತಿ ಕುಂದುವು ಸಂಭವಿಸಬಹುದು. ಚಿಕ್ಕದಾದ ವಿಶ್ರಾಂತಿ ಕಾಲ ನಿಯೋಜಿಸಿ. ಆರೋಗ್ಯದ ದೃಷ್ಟಿಯಿಂದ ಯೋಗ, ದೇಹದ ಚಲನೆ, ಚುರುಕು ನಡೆ ಇವು ಒಳ್ಳೆಯ ಅನುಭವ ನೀಡುತ್ತವೆ. ಹರಿತ ಆಲೋಚನೆ ಹಾಗೂ ಮಿತ ಆಹಾರದಿಂದ ಆರೋಗ್ಯದಲ್ಲಿ ಸಮತೋಲನ ಸಾಧ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮಿಥುನ ರಾಶಿಯವರು ಕುಟುಂಬ ಸದಸ್ಯರೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಅಗತ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಸಂವಾದದಲ್ಲಿ ಗಂಭೀರವಾದ ವಿಚಾರಗಳು ಮೂಡಬಹುದಾದ ದಿನ. ನಿಮ್ಮ ಮಾತಿನ ಸವಿಯಾದರೂ ಕೆಲವೊಮ್ಮೆ ಅತಿಯಾದ ವ್ಯಾಖ್ಯಾನದಿಂದ ದ್ವೇಷ ಉಂಟಾಗಬಾರದು. ಮಕ್ಕಳ ಬಗ್ಗೆ ಚಿಂತೆ, ಅವರ ಅಭಿಪ್ರಾಯದ ಬಗ್ಗೆ ಪ್ರಾಮಾಣಿಕ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆ ಕೇಳುವುದು, ಕುಟುಂಬ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ನಿರ್ವಹಿಸುವುದು ಇಂದು ಅಗತ್ಯ. ಪ್ರೀತಿಯ ಸಂಬಂಧದಲ್ಲಿ ಮಿಥುನ ರಾಶಿಯವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದರಿಂದ ಸಂಬಂಧಗಳು ಗಾಢವಾಗಬಹುದು. ಆದರೆ ಮಾತುಗಳಲ್ಲಿ ಮಿತವ್ಯಯವಿರಲಿ. ವೀಕ್ಷಕರೇ, ನಿಮ್ಮ ಆಧ್ಯಾತ್ಮ ಮತ್ತು ಪರಿಹಾರದ ವಿಷಯಕ್ಕೆ ಬಂದರೆ, ಇಂದು ನಿಮ್ಮ ಮಾತು, ಮನಸ್ಸು ಮತ್ತು ಮನಸ್ಸಿನ ಏಕುಪಾಲಿತ ಸ್ಥಿತಿಗೆ ತಲುಪಲು ಯೋಗ, ಧ್ಯಾನ, ಪ್ರಾರ್ಥನೆ ಅತ್ಯಂತ ಪರಿಣಾಮಕಾರಿ. ನಿಮ್ಮ ವ್ಯಕ್ತಿತ್ವವನ್ನು ಶುದ್ಧೀಕರಿಸಲು ಇಂದಿನ ಮಂಗಳವಾರ ಗರ್ಭಿತ ಶಕ್ತಿ ಹೊಂದಿದೆ. ಓಂ ಅಂ ಅಂಗಾರಕಾಯ ನಮಃ ಎಂಬ ಮಂಗಳವಾರದ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸುವುದರಿಂದ ಒಳಗಿನಿಂದ ಶಕ್ತಿ ಉಂಟಾಗುತ್ತದೆ. ಲಾಲಿತಾ ಸಹಸ್ರನಾಮ ಪಠಣ ಅಥವಾ ಸುಬ್ರಹ್ಮಣ್ಯ ದೇವರ ಆಲಯದಲ್ಲಿ ನಮನ ಸಲ್ಲಿಸುವುದು ಶುಭ. ಕೂಲಿಕಾರರಿಗೆ ಫಲಪುಷ್ಪ, ಬೆಲ್ಲ ಅಥವಾ ಸಿಹಿ ಬಟ್ಟೆ ದಾನ ಮಾಡುವುದು ಪಾಪ ಪರಿಹಾರಕಾರಕ. ಅದೃಷ್ಟದ ಸಂಖ್ಯೆ 5.
ಈ ಸಂಖ್ಯೆ ಸಂವಹನ, ಚಾತುರ್ಯ, ಚುಟುಕು ನಿರ್ಧಾರಗಳ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ಶಕ್ತಿ, ಚೇತನ ಹಾಗೂ ಸಮರ್ಥ ನಿರ್ಧಾರ ಶಕ್ತಿಯನ್ನು ಮೂಡಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ತಾಜಾತನ ಹಾಗೂ ಆಂತರಿಕ ಸಮತೋಲನವನ್ನು ತರುತ್ತದೆ. ಇಂದು ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ದೀಪದ ಬೆಳಕು ಆರೋಗ್ಯ ಹಾಗೂ ಮನಃಶಾಂತಿಗೆ ನೆರವಾಗುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಆರಂಭಿಸಿದ ಕಾರ್ಯಗಳು ಸಕಾರಾತ್ಮಕವಾಗಿ ಸಾಗುತ್ತವೆ. ಜ್ಞಾನದ ಕೆಲಸಗಳು, ಸಂವಾದಗಳು, ವ್ಯವಹಾರ ಸಂಬಂಧಿತ ನಿರ್ಧಾರಗಳು ಈ ಸಮಯದಲ್ಲಿ ಶ್ರೇಷ್ಠ ಫಲ ನೀಡುವ ಸಾಧ್ಯತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗೆ ಅಂದರೆ, ಇಂದು ಕಟಕ ರಾಶಿಯವರು ಒಳಗೆ ತೀವ್ರ ಭಾವನೆಗಳನ್ನು ಅನುಭವಿಸಿದರೂ ಬುದ್ಧಿಮತ್ತೆಯಿಂದ ಹಾಗೂ ಬದಲಾವಣೆಗಾಗಿ ಸಿದ್ಧತೆಯಿಂದ ಮುಂದೆ ಸಾಗುವ ದಿನವಾಗಿದೆ. ನಿಮ್ಮ ನಿಜವಾದ ಶಕ್ತಿಯು ನಿಮ್ಮ ಭಾವನೆಗಳನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದರಲ್ಲಿ ಅಡಗಿದೆ. ಇಂದು ಹೃದಯ ಸ್ಪರ್ಶಿ ಸಂಭಾಷಣೆಗಳು, ಗಾಢವಾದ ಆತ್ಮ ಪರಿಶೀಲನೆಗಳು ಸಂಭವಿಸುವ ಸಾಧ್ಯತೆ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದ ದೃಷ್ಟಿಯಿಂದ ಅರ್ಥಪೂರ್ಣವಾಗಬಲ್ಲವು. ಒತ್ತಡದ ಸಂದರ್ಭದಲ್ಲಿಯೂ ಶಾಂತಿ ಹಾಗೂ ಸಮತೋಲನ ಉಳಿಸಿಕೊಳ್ಳುವುದು ಮುಖ್ಯ. ಚಂದ್ರನು ನಿಮ್ಮ ರಾಶಿಯಲ್ಲಿ ಪ್ರಯಾಣಿಸುತ್ತಿರುವ ಕಾರಣದಿಂದ ಭಾವನಾತ್ಮಕ ಚಲನೆ ಹೆಚ್ಚಾಗಬಹುದು, ಆದರೂ ಇದನ್ನು ಧ್ಯಾನದಿಂದ ನಿಯಂತ್ರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗೆ ಇಂದು ಸಹೋದ್ಯೋಗಿಗಳ ಸಹಕಾರ ಹಾಗೂ ಹಿರಿಯರಿಂದ ದಿಕ್ಕು ಸೂಚನೆ ದೊರೆಯುವುದು. ಆದರೆ ಕೆಲಸದ ಜವಾಬ್ದಾರಿಗಳ ಭಾರ ಹೆಚ್ಚಾಗಬಹುದು. ಯೋಜನೆಗಳಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾದರೂ ಚುರುಕಾಗಿ ಮುಂದುವರಿಯಿರಿ. ವೃತ್ತಿ ಬದಲಾವಣೆಯ ಯೋಚನೆ ಇದ್ದರೆ ಇಂದು ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿ ಕಾಂಟ್ಯಾಕ್ಟ್ಗಳಿಗೆ ಸ್ಪಷ್ಟವಾಗಿ ನಿಮ್ಮ ಗುರಿಗಳನ್ನು ತಿಳಿಸುವುದು ಫಲಕಾರಿ. ಉದ್ಯೋಗದತ್ತ ಮುಂದಾಗುವ ಹೊಸ ಬಾಗಿಲುಗಳು ತೆರೆದುಕೊಳ್ಳಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರದಲ್ಲಿ ಗ್ರಾಹಕರ ಮೆಚ್ಚುಗೆ ಗಳಿಸುವ ದಿನವಾಗಬಹುದು. ಆದರೆ ಹೊಸ ಒಪ್ಪಂದಗಳ ಕುರಿತು ತುರ್ತು ನಿರ್ಧಾರ ಬೇಡ. ಪ್ರತಿಯೊಂದು ಅಂಶದ ಪರಿಶೀಲನೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಖರ್ಚು ಹೂಡಿಕೆಗಳ ನಡುವಿನ ವ್ಯತ್ಯಾಸವನ್ನರ್ಥ ಮಾಡಿಕೊಳ್ಳಿ. ಕೆಲವು ನಿರೀಕ್ಷಿತ ಆದಾಯಗಳು ತಡವಾಗಬಹುದು, ಆದರೆ ಧೈರ್ಯದಿಂದ ನಿರ್ವಹಿಸಿದರೆ ನಷ್ಟ ತಪ್ಪಿಸಬಹುದು. ಚಿನ್ನ ಅಥವಾ ನಗದು ರೂಪದ ಹೂಡಿಕೆಗೆ ನಾನಾ ಯೋಚನೆಗಳನ್ನು ತೆಗೆದುಕೊಳ್ಳುವುದು ಬೋಧಕ. ದೀರ್ಘಕಾಲಿಕ ಉಳಿತಾಯ ಯೋಜನೆಗಳ ಕುರಿತು ಹಿರಿಯರ ಸಲಹೆ ಕೇಳಿ. ಸಾಲದ ಬಾಧೆ ಇದ್ದಿದ್ದರೆ ಇಂದು ಭಾಗಶಃ ಪರಿಹಾರ ಕಂಡುಬರುವ ಸೂಚನೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆಜಿಯ ದೇಹ ದುರಳಿಯಿಂದ ನಿಮ್ಮ ಶಕ್ತಿಶಾಲಿಯಾದ ಮನಸ್ಸು ಸ್ವಲ್ಪ ನುಗ್ಗಿಸಬಹುದು. ತೂಕದ ಸಮಸ್ಯೆ, ಜೀರ್ಣಕ್ರಿಯೆ ದೋಷ ಹಾಗೂ ಮೈಕ್ಲಾಂತರ ಈ ದಿನ ಕಾಣಿಸಬಹುದು. ಹಗುರವಾದ ಆಹಾರ, ನಿದ್ರಾ ನಿರ್ವಹಣೆ ಮುಖ್ಯ. ಭಾವನಾತ್ಮಕ ಒತ್ತಡದಿಂದ ಉಂಟಾಗುವ ತಲೆನೋವು, ಪಿತ್ತದ ತೊಂದರೆಗಳು ಸಾಧ್ಯ. ಹಗುರವಾದ ಯೋಗಾಭ್ಯಾಸ, ನೀರಿನ ಸೇವನೆ ಹಾಗೂ ಉಡಿಗೆ ಉಷ್ಣತೆಗೆ ತಕ್ಕಂತೆ ಆರೈಕೆ ಮಾಡಿ. ಸ್ನಾನದಲ್ಲಿ ಲಾವಣೆಯ ನೀರನ್ನು ಬಳಸಿ ಶಾಂತಿಯನ್ನನುಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಭಾವನಾತ್ಮಕ ಸಮರ್ಥನೆಗೆ ಅಗತ್ಯವಿದೆ. ಹಿರಿಯರ ಜೊತೆಗಿನ ಸಂಭಾಷಣೆಗಳಲ್ಲಿ ಗೌರವಪೂರ್ಣ ಧೋರಣೆಯನ್ನು ಕಾಪಾಡಿ. ತಾಯಂದಿರೊಂದಿಗೆ ವಿಶೇಷ ಬಂಧ ಉಂಟಾಗುವ ದಿನವಿದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವೋದ್ವೇಗಗಳ ಚಲನೆಗಳಿದ್ದರೂ ಆತ್ಮೀಯತೆಯಿಂದ ಸಮಸ್ಯೆ ಪರಿಹಾರ ಸಾಧ್ಯ. ಪ್ರೇಮಿಗಳಿಗೂ ಇಂದು ತಮ್ಮ ಭಾವನೆಗಳನ್ನು ಸ್ಪಷ್ಟಪಡಿಸಬೇಕಾದ ಸಮಯ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ಇಂದಿನ ಧರ್ಮ. ವೀಕ್ಷಕರೇ, ನೀವು ಮಂಗಳವಾರದ ಹನುಮಾನ್ ಪ್ರಭಾವದ ಹಿನ್ನೆಲೆ, ಇಂದು ಶಕ್ತಿಯ, ಧೈರ್ಯದ ಮತ್ತು ನಿರ್ಧಾರ ಶಕ್ತಿಯ ದಿನ. ಹನುಮಾನ್ ಚಾಲೀಸಾ ಪಠಣ ಅಥವಾ ಓಂ ಹಂ ಹನುಮತೆ ನಮಃ ಎಂಬ ಜಪವನ್ನು 18 ಅಥವಾ 36 ಬಾರಿ ಮಾಡಿ. ಬಳ್ಳಿಪತ್ರವನ್ನು ಹನುಮಾನ್ ಮಂದಿರದಲ್ಲಿ ಅರ್ಪಿಸಿ, ತುಳಸಿ ಸಮ್ಮುಖದಲ್ಲಿ ದೀಪ ಬೆಳಗಿಸಿ. ಇವು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿ ಶಕ್ತಿಯ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ರಕ್ತದಾನ ಅಥವಾ ಆಹಾರ ದಾನ ಇಂದಿನ ಶುಭ ಫಲವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಸಮತೋಲನ, ಸಂವಹನ ಹಾಗೂ ಉತ್ಸಾಹವನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಹೊಸ ಪ್ರಾರಂಭಗಳಿಗೆ ಅನುಕೂಲ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿಯ, ಧೈರ್ಯದ, ಉತ್ಸಾಹದ ಸಂಕೇತ. ಈ ಬಣ್ಣವನ್ನು ಧರಿಸುವುದು ಅಥವಾ ಇದನ್ನು ಪೂಜೆಯಲ್ಲಿ ಬಳಸುವುದು ಇಂದಿನ ಶಕ್ತಿಯ ಮೆರವಣಿಗೆಯಲ್ಲಿ ಸಹಾಯಕವಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9:05 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಮಂತ್ರ ಜಪ, ಆರ್ಥಿಕ ವ್ಯವಹಾರ ಅಥವಾ ಹೊಸ ಯೋಜನೆ ಆರಂಭಿಸಲು ಅನುಕೂಲ. ಶಕ್ತಿಯ ತೀವ್ರತೆ ಹಾಗೂ ಭಾವೋದ್ವೇಗಗಳ ತಾಳ್ಮೆಯು ಈ ವೇಳೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ಸಿಂಹರಾಶಿಯವರು ತಮ್ಮ ಶಕ್ತಿಶಾಲಿ ಮನೋಭಾವ, ಧೈರ್ಯ ಹಾಗೂ ಉತ್ಸಾಹದಿಂದ ದಿನವನ್ನು ಪ್ರಭಾವಶಾಲಿಯಾಗಿ ರೂಪಿಸಬಹುದು. ನಿಮ್ಮ ಅಂತರಾಳದಲ್ಲಿರುವ ಸೃಜನಶೀಲತೆ, ನಾಯಕತ್ವ ಗುಣಗಳು ಹೊರಹೊಮ್ಮಿ ನೂರಾರು ಕಣ್ಣುಗಳನ್ನು ನಿಮ್ಮತ್ತ ಸೆಳೆಯುತ್ತವೆ. ಈ ದಿನದ ಮುಂಚಿತ ಯೋಚನೆಗಳು ಮತ್ತು ಕಾರ್ಯತತ್ಪರತೆ ನಿಮ್ಮ ಯಶಸ್ಸಿಗೆ ಶ್ರೇಷ್ಠ ಪಾಠೆಯನ್ನಿಡುತ್ತವೆ. ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಬಲವಾಗಬಹುದು. ಕೆಲವು ಪ್ರಮುಖ ಸಂದರ್ಶನಗಳು, ಸಭೆಗಳು ಅಥವಾ ಒಪ್ಪಂದಗಳು ಇಂದು ನಡೆಯಬಹುದು. ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಅನೇಕ ಬಾಗಿಲುಗಳು ತೆರೆಯುತ್ತವೆ, ಆದರೆ ಅಹಂಕಾರದಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಕಠಿಣ ಪರಿಶ್ರಮ ಮತ್ತು ವಿಶಿಷ್ಟ ಚಿಂತನೆಗಳು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಪ್ರಮುಖ ಪ್ರಾಜೆಕ್ಟುಗಳಲ್ಲಿ ನಿಮ್ಮನ್ನು ಮುಂಚೂಣಿಗೆ ತರುವ ಸಾಧ್ಯತೆ ಇದೆ. ಕೆಲವರಿಗೆ ಹುದ್ದೆಯಲ್ಲಿ ಏರಿಕೆ, ಹೊಸ ಹೊಣೆಗಾರಿಕೆ ಅಥವಾ ತರಬೇತಿ ಅವಕಾಶಗಳು ದೊರೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ತಮ್ಮ ಬಯಕೆಗೂ ಹೊಂದುವಂತಹ ಸಂದರ್ಶನ ಅಥವಾ ಸಂಪರ್ಕ ಪಡೆಯಬಹುದು. ಸ್ಪರ್ಧಾತ್ಮಕ ಪರಿಸರದಲ್ಲಿಯೇ ನೀವು ನಿಮ್ಮ ಶ್ರೇಷ್ಠತೆಯನ್ನು ತೋರಬಹುದು. ತಾಳ್ಮೆ ಮತ್ತು ತಂತ್ರಜ್ಞಾನದ ಬಳಕೆ ನಿಮ್ಮ ಗೆಲುವಿಗೆ ಮಾರ್ಗವಾಗಬಹುದು. ಉದ್ಯಮಿಗಳಿಗಾಗಿ ಇಂದು ಹೊಸ ಡೀಲ್ಗಳು, ವ್ಯವಹಾರಿಕ ಮಾತುಕತೆಗಳು ಯಶಸ್ವಿಯಾಗಬಹುದು. ಹಣದ ಬಾಕಿಗಳನ್ನು ಮರುಪಡೆಯುವುದು, ನೂತನ ಗ್ರಾಹಕರನ್ನು ಸೆಳೆಯುವುದು ಅಥವಾ ಆನ್ಲೈನ್ ಮಾರಾಟದಲ್ಲಿ ಬೆಳವಣಿಗೆ ಕಂಡುಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಿರ್ವಹಣೆಯ ಅಗತ್ಯವಿದೆ. ವ್ಯರ್ಥ ಖರ್ಚುಗಳನ್ನು ನಿಯಂತ್ರಿಸಿ. ಮನೆ ಖರ್ಚು, ಮಕ್ಕಳ ಶಿಕ್ಷಣ, ವಾಹನದ ನಿರ್ವಹಣೆ ಮೊದಲಾದವುಗಳಲ್ಲಿ ವೆಚ್ಚ ಬಲವಾಗಿ ಕಂಡುಬರುವ ಸಾಧ್ಯತೆ ಇದೆ. ಆದ್ದರಿಂದ ಯೋಜಿತವಾಗಿ ನಡೆದುಕೊಳ್ಳುವುದು ಉತ್ತಮ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಯೋಗವಿದೆ. ನಿಮ್ಮ ಖಾತರಿಪಡಿಸಿದ ಯೋಜನೆಗಳು ನಿರೀಕ್ಷೆಯಂತೆ ಫಲ ನೀಡಬಹುದು, ಆದರೆ ಹೊಸ ಹೂಡಿಕೆಗಳು ಅಥವಾ ಸಾಲದ ವ್ಯವಹಾರಗಳು ಇಂದಿಗೆ ಶ್ರೇಷ್ಠವಲ್ಲ. ಹಿರಿಯರ ಸಲಹೆಯ ಮೇರೆಗೆ ಹಣ ನಿರ್ವಹಿಸಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ದೈಹಿಕ ಶ್ರಮ ಹೆಚ್ಚಾಗಬಹುದು. ಅದರ ಪರಿಣಾಮವಾಗಿ ದಣಿವು, ತಲೆನೋವು ಅಥವಾ ಬೆನ್ನು ನೋವು ಪ್ರಾರಂಭವಾಗಬಹುದು. ಹೆಚ್ಚು ಸಮಯ ಕುಳಿತುಕೊಳ್ಳುವ ಕೆಲಸ ಇರುವವರಲ್ಲಿ ಗರ್ಭವಾತ, ಜಠರದ ತೊಂದರೆ ಕಾಣಬಹುದು. ಆಹಾರ ನಿಯಮ ಪಾಲನೆ, ಸರಿಯಾದ ನಿದ್ರೆ ಮತ್ತು ಜಲಪಾನದಲ್ಲಿನ ಸತತತೆ ಮುಖ್ಯ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ನಡಿಗೆಗಳಿಂದ ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಬಹುದು. ಹೆಚ್ಚು ತಲೆಕೆಡಿಸಿಕೊಳ್ಳುವುದು ಅಥವಾ ಒತ್ತಡದಿಂದ ಕೆಲಸ ಮಾಡುವುದನ್ನು ತಡೆಹಿಡಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಕುಟುಂಬದಲ್ಲಿ ಸಹಾನುಭೂತಿ, ಶ್ರದ್ಧೆ ಮತ್ತು ಆಪ್ತತೆ ಅಗತ್ಯ. ಜೀವನ ಸಂಗಾತಿಯೊಂದಿಗೆ ಗಂಭೀರವಾದ ಮಾತುಕತೆ ನಡೆಯಬಹುದು. ನಿಮ್ಮ ನಿಲುವು ಸ್ಪಷ್ಟವಾಗಿರಲಿ, ಆದರೆ ಮಾತಿನಲ್ಲಿ ಶಾಂತ ಸ್ವಭಾವವಿರಲಿ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವ, ಪೋಷಕರಿಗೆ ಗೌರವ ಸೂಚಿಸುವ ದಿನವಿದು. ಮನೆಯಲ್ಲಿನ ಹಿರಿಯರ ಆಶೀರ್ವಾದ ನಿಮ್ಮ ದಿನದ ಶಕ್ತಿಯಾಗಿ ಪರಿಣಮಿಸಬಹುದು. ಸ್ನೇಹಿತರೊಂದಿಗೆ ಕ್ಷಣಿಕ ಮನಸ್ತಾಪ ಸಂಭವಿಸಬಹುದು, ಆದರೆ ನಿಮ್ಮ ವಿನಮ್ರತೆಯಿಂದ ಅದನ್ನು ನಯವಾಗಿ ನಿರ್ವಹಿಸಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರದ ಶಕ್ತಿಯನ್ನು ಶಕ್ತಿಮಂತರಾದ ದೇವತೆಗಳ ಆರಾಧನೆಯ ಮೂಲಕ ಶ್ರೇಷ್ಠವಾಗಿ ರೂಪಿಸಬಹುದು. ಸೂರ್ಯನ ಆರಾಧನೆ, ಹನುಮಾನ್ ಚಾಲೀಸಾ ಪಠಣ ಅಥವಾ ದಾನ ಧರ್ಮ ಕಾರ್ಯಗಳಲ್ಲಿ ತೊಡಗುವುದು ಇಂದು ಶ್ರೇಯಸ್ಕರ. ಓಂ ಆದಿತ್ಯಾಯ ಚ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನೋ ಸೂರ್ಯ ಪ್ರಚೋದಯಾತ್ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ತುಳಸಿಯ ಕೆಳಗೆ ದೀಪವನ್ನರಿಸಿ, ಕಸಾಯಿಯ ಹಣ್ಣು ಅಥವಾ ಕೆಂಪು ಹೂವುಗಳನ್ನು ಅರ್ಪಿಸಿ. ಹಿತೈಷಿಗಳಿಗೆ ಬೆಲ್ಲ ಅಥವಾ ಹಣ್ಣುಗಳ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಇಂದು ಹೊಸ ಆರಂಭ, ಹೊಸ ಶಕ್ತಿ, ಹೊಸ ಮುನ್ನಡೆಗೆ ಸಂಕೇತವಾಗಿದೆ. ಯಾವುದೇ ಕಾರ್ಯವನ್ನು ಪ್ರಾರಂಭಿಸಲು ಈ ಸಂಖ್ಯೆಯ ಪ್ರಭಾವ ಶುಭವನ್ನು ತರುತ್ತದೆ. ಧೈರ್ಯದಿಂದ ಪ್ರಯತ್ನಿಸಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಇಂದು ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ, ತೇಜಸ್ಸು ಮತ್ತು ಜಿಜ್ಞಾಸೆಯನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಮಾಡುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಉತ್ಸಾಹ ಸರ್ವೋತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳು, ದೇವತಾ ಪೂಜೆ, ವ್ಯವಹಾರ ಅಥವಾ ನಿಕಟ ಸಂಬಂಧಿಗಳೊಂದಿಗೆ ಮಾತುಕತೆ ಬಹುಫಲದಾಯಕವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವೈಚಾರಿಕ ಸ್ಪಷ್ಟತೆ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಶಿಸ್ತಿನಿಂದ ತಮ್ಮ ದಿನವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. ನಿಮ್ಮ ಗುಣವಾದ ನಿರೀಕ್ಷೆ, ಕಠಿಣ ಪರಿಶ್ರಮ ಮತ್ತು ನಿಶ್ಚಿತ ಗುರಿಯತ್ತ ಸಾಗುವ ಚಟುವಟಿಕೆಗಳು ಇವತ್ತಿನ ದಿನದ ಯಶಸ್ಸಿಗೆ ಕಾರಣವಾಗಬಲ್ಲವು. ಕೆಲವರಿಗೆ ತೀವ್ರ ಆತ್ಮಪರಿಶೀಲನೆ, ಒಳನೋಟ ಮತ್ತು ಸಜೀವ ಚಿಂತನಾವಲಿಯಿಂದ ಹೊಸ ಪ್ರೇರಣೆ ದೊರೆಯಬಹುದು.
ಈ ದಿನ ನೀವು ಹಳೆಯ ವಿಷಯಗಳನ್ನೆಲ್ಲ ಪುನರ್ ಪರಿಶೀಲಿಸಿ ಹೊಸ ತೀರ್ಮಾನಗಳತ್ತ ಗಮನ ಹರಿಸುವ ಯೋಗ್ಯ ಕಾಲವಾಗಿದೆ. ಗುರುಗ್ರಹದ ಪ್ರಭಾವದಿಂದ ನೀತಿ, ಧರ್ಮ, ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಹೊಸ ದೃಷ್ಟಿಕೋನ ಬರುವ ಸಾಧ್ಯತೆ ಇದೆ. ದಿನವಿಡೀ ಕಾರ್ಯತತ್ಪರತೆಯ ಜೊತೆಗೆ ಸಮಾನವಾಗಿ ಬುದ್ಧಿವಂತಿಕೆ ಮತ್ತು ಮನಸ್ಥೈರ್ಯ ಕೂಡ ಅಗತ್ಯವಿದೆ. ಕೆಲವರಿಗೆ ಇದು ಭವಿಷ್ಯದ ಗುರಿಗಳ ಬಗ್ಗೆ ತೀರ್ಮಾನಕ್ಕೆ ಬರುವ ದಿನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಅವಕಾಶಗಳು ಬಂದು ಹೋಗಬಹುದು. ನಿಮ್ಮ ಶ್ರದ್ಧೆ, ಸಮಯ ಪಾಲನೆ ಮತ್ತು ಗಮನ ಇವುಗಳಲ್ಲಿ ನಿರಂತರತೆ ಇಟ್ಟುಕೊಂಡರೆ ಹಿರಿಯ ಅಧಿಕಾರಿಗಳ ನೋಟದಲ್ಲಿ ನೀವು ಪ್ರಮುಖವಾಗಿ ಗೋಚರಿಸುತ್ತೀರಿ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಉನ್ನತಿ ಯೋಗವಿದೆ. ಸಮಯದ ಬಳಕೆ, ಡಾಕ್ಯುಮೆಂಟ್ಗಳ ಸರಿಯಾದ ವ್ಯವಸ್ಥೆ ಮತ್ತು ಉಚಿತ ಸಂವಹನ ನಿಮ್ಮ ಪ್ರಗತಿಗೆ ನೆರವಾಗುತ್ತವೆ. ಕೆಲವು ಸಭೆ ಸಂವಾದಗಳಲ್ಲಿ ನಿಮ್ಮ ಅಭಿಪ್ರಾಯ ಮಹತ್ವಪೂರ್ಣವಾಗಿ ಪರಿಗಣಿಸಲಾಗಬಹುದು. ಉದ್ಯಮಸ್ಥರು ವ್ಯವಹಾರಗಳಲ್ಲಿ ಲಾಭದ ಸಲಹೆಗಳನ್ನು ಪಡೆಯಬಹುದಾಗಿದೆ. ಕೆಲವು ಹಳೆಯ ಗ್ರಾಹಕರೊಂದಿಗೆ ಪುನಃ ಸಂಪರ್ಕ ಸಾಧಿಸಿ ಲಾಭದ ಮಾರ್ಗವನ್ನು ತೆರೆದುಕೊಳ್ಳಬಹುದು. ಹೊಸ ಒಪ್ಪಂದಗಳಿಗೆ ಚರ್ಚೆಯ ದಿನವಿದು, ಆದರೆ ಅಂತಿಮ ತೀರ್ಮಾನಕ್ಕೆ ಬರುವುದಕ್ಕೆ ಇನ್ನಷ್ಟು ಸಮಯ ನೀಡುವುದು ಶ್ರೇಷ್ಠ. ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ವಿವೇಕದ ನಿರ್ವಹಣೆ ಅಗತ್ಯವಿದೆ. ಕೆಲವು ನಿರೀಕ್ಷಿತ ಖರ್ಚುಗಳು ಮುನ್ನೋಟದಲ್ಲಿದ್ದರೂ ಅವುಗಳನ್ನು ಸಮರ್ಪಕವಾಗಿ ನಿಭಾಯಿಸಲು ನಿಮ್ಮಲ್ಲಿದೆ ಅಂತಃಪ್ರಜ್ಞೆ. ಕುಟುಂಬದ ಖರ್ಚುಗಳು ಹಾಗೂ ವಿದ್ಯಾ ಸಂಬಂಧಿತ ವೆಚ್ಚಗಳು ಇಂದು ಕಾಣಿಸಬಹುದು. ಹೆಚ್ಚು ಲಾಭದ ನಿರೀಕ್ಷೆಯಿಂದ ಹೂಡಿಕೆಗೆ ಹೋಗುವುದು ಈ ದಿನ ಸೂಕ್ತವಲ್ಲ. ಬದಲಾಗಿ ನಿಮ್ಮ ಹಳೆಯ ಹೂಡಿಕೆಗಳನ್ನು ಪರಿಶೀಲಿಸಿ ಅವುಗಳಿಂದ ಲಾಭದತ್ತ ಗಮನ ಹರಿಸಿ. ಸಾಲ ಅಥವಾ ಬಡ್ಡಿ ವ್ಯವಹಾರಗಳನ್ನು ಸಾಧ್ಯವಾದರೆ ದೂರವಿಡಿ. ಹಿರಿಯರ ಸಲಹೆ, ನಿಮ್ಮ ಲೆಕ್ಕ ವಿವರಗಳ ಸರಿಯಾದ ವರದಿಗಳು ಮತ್ತು ಸುಧಾರಿತ ಹಣಕಾಸು ತಂತ್ರಗಳು ಇಂದಿನ ದಾರಿಯಂತೆ. ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ದಿನದ ಆರಂಭದಿಂದಲೇ ದೈಹಿಕ ಚುರುಕುತನ, ತಂಪಾದ ನೀರಿನ ಸೇವನೆ ಮತ್ತು ಆಹಾರ ನಿಯಮ ಪಾಲನೆ ಮುಖ್ಯ. ಆಹಾರದಲ್ಲಿ ಸಾತ್ವಿಕತೆ ಮತ್ತು ಸಮಯ ಪಾಲನೆ ಆರೋಗ್ಯದ ಸ್ಥಿತಿಗೆ ತಾಕತ್ತನ್ನು ನೀಡುತ್ತದೆ. ಮೂತ್ರಪಿಂಡ, ಹೊಟ್ಟೆ ಅಥವಾ ಮಧುಮೇಹ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಹೆಚ್ಚಿನ ನಿರಾಳತೆ ಮತ್ತು ಮನಸ್ಸಿನ ಒತ್ತಡ ನಿವಾರಣೆಗೆ ಯೋಗ, ಧ್ಯಾನ ಹಾಗೂ ಪ್ರಾಣಾಯಾಮ ಶ್ರೇಷ್ಠ ಪರಿಹಾರ. ವೈಯಕ್ತಿಕ ಆರೈಕೆ ಮತ್ತು ನಿಯಮಿತ ನಿದ್ರೆ ಇಂದಿನ ಆರೋಗ್ಯವನ್ನು ಸಮತೋಲನದಲ್ಲಿರಿಸುತ್ತದೆ. ಔಷಧೋಪಚಾರಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಕುಟುಂಬದೊಂದಿಗೆ ತಾಳಮೇಳವನ್ನು ಸಾಧಿಸಲು ಶ್ರದ್ಧೆ ಮತ್ತು ಶಾಂತ ವಚನ ಅಗತ್ಯ. ನಿಮ್ಮ ಮಾತುಗಳಿಂದ ಹೃದಯ ಗೆಲ್ಲುವ ಶಕ್ತಿ ಇಂದು ಹೆಚ್ಚಾಗಿರುತ್ತದೆ. ಹಿರಿಯರೊಂದಿಗೆ ಇರುವ ಸಹಜ ಸೌಹಾರ್ದತೆಯು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸುಂದರ ಸಂವಾದ, ನೆನಪಿನ ಕ್ಷಣಗಳ ಹಂಚಿಕೆ, ಗಂಭೀರ ನಿರ್ಧಾರಗಳಲ್ಲಿ ಒಟ್ಟಾಗಿ ಪಾಲ್ಗೊಳ್ಳುವ ಯೋಗವಿದೆ. ನಿರ್ವಹಣಾ ಶಕ್ತಿಯು ನಿಮಗೆ ಕುಟುಂಬದ ಆಧಾರಭೂತವಾಗಿ ಕಾಣುತ್ತದೆ. ಇಂದು ಮಕ್ಕಳು ಮತ್ತು ಪೋಷಕರೊಂದಿಗೆ ಒಟ್ಟಾಗಿ ಸಮಯ ಕಳೆಯುವುದು ನೈಜ ಸಂತೋಷಕ್ಕೆ ಕಾರಣವಾಗಬಹುದು. ಕುಟುಂಬ ಸಂಬಂಧಿತ ಕೆಲವು ಕಾನೂನು ಅಥವಾ ಆಸ್ತಿ ವಿಚಾರಗಳ ಬಗ್ಗೆ ಚರ್ಚೆಗಳು ಆರಂಭವಾಗಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರದ ದಿನ ಮಂಗಳ ಗ್ರಹದ ಪ್ರಭಾವದಿಂದ ಉಂಟಾಗುವ ಆತುರ, ಕೋಪ ಅಥವಾ ಉದ್ವೇಗದಿಂದ ದೂರವಿರುವುದಕ್ಕೆ ಧ್ಯಾನ ಮತ್ತು ಜಪ ಅತ್ಯಂತ ಶ್ರೇಷ್ಠ. ಈ ಶ್ಲೋಕವನ್ನು 21 ಅಥವಾ 49 ಬಾರಿ ಪಠಣ ಮಾಡಿ. ಔ ಅಂಗಾರಕಾಯ ನಮಃ. ಇದೇ ರೀತಿ ಕೆಂಪು ಹೂವುಗಳಿಂದ ಮಂಗಳದೇವರ ಪೂಜೆ ಮಾಡಿ ಜೋಳದ ದಾನ ಅಥವಾ ಬೆಳ್ಳುಳ್ಳಿ ಎಣ್ಣೆ ದೀಪ ಹಚ್ಚುವುದು ಶುಭ ಫಲದಾಯಕ. ಮಂಗಳದೋಷ ನಿವಾರಣೆಗೆ ಕಪ್ಪು ಮೊಸರು ಅಥವಾ ಕೆಂಪು ಬಟ್ಟೆಗಳನ್ನು ದಾನ ಮಾಡುವುದು ಶ್ರೇಷ್ಠ. ಈ ಮೂಲಕ ಅಂತರಂಗದ ಕಳವಳಗಳು ಶಮನವಾಗುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಯ, ಚುರುಕಿನ ಮತ್ತು ವಿನೂತನ ಯೋಗದ ಸಂಕೇತ. ಈ ದಿನ ಯಾವುದೇ ಹೊಸ ಯೋಚನೆ, ಆಲೋಚನೆ ಅಥವಾ ಪರಿಹಾರಕ್ಕೆ ಪ್ರೇರಣೆ ನೀಡಬಲ್ಲ ಸಂಖ್ಯೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಬೆಳವಣಿಗೆ, ಸಮತೋಲನ ಹಾಗೂ ಮನಃಶಾಂತಿಯ ಪ್ರತೀಕ. ಈ ಬಣ್ಣವನ್ನು ಉಡುಪುಗಳಲ್ಲಿ ಅಥವಾ ಮನೆಯೊಳಗಿನ ಬಟ್ಟೆಗಡ್ಡೆಗಳಲ್ಲಿ ಬಳಸುವುದು ಶುಭ ಫಲಕಾರಿಯಾಗಿದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಸಂಜೆ 2:45 ಈ ಸಮಯದಲ್ಲಿ ಹಣಕಾಸು ನಿರ್ಧಾರಗಳು, ಕುಟುಂಬ ನಿರ್ಧಾರಗಳು ಅಥವಾ ದೇವತಾ ಆರಾಧನೆ ಯಶಸ್ಸಿನತ್ತ ಕರೆದೊಯ್ಯಬಹುದು. ಮನಸ್ಥಿತಿಯ ಸಮತೋಲನ ಇರುತ್ತದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ತುಲಾರಾಶಿಯವರಿಗೆ ಅನೇಕ ಹೊಸ ಅವಕಾಶಗಳು ಕಾಣಿಸಬಹುದು. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಸದ್ಗುಣಗಳಿಗೆ ಒತ್ತು ಕೊಟ್ಟು ಹೆಚ್ಚು ಮನಸ್ಸು ಹಾಕಿದರೆ ಅತ್ಯಂತ ಸಕಾರಾತ್ಮಕ ಫಲಗಳನ್ನು ಪಡೆಯಬಹುದು.
ತತ್ವಜ್ಞಾನ, ಜ್ಞಾನದ ವೃದ್ಧಿ ಹಾಗೂ ಹೊಸ ಚಿಂತನಾ ಶಕ್ತಿಯನ್ನು ಅನಾವರಣ ಮಾಡುವ ಸಮಯವಾಗಿದ್ದು, ವಿಶ್ಲೇಷಣೆಯು ಮತ್ತು ಪ್ರತಿಕ್ರಿಯೆಗಳ ಸಮರ್ಥತೆಯನ್ನು ನಿಮ್ಮಲ್ಲಿ ನೋಡಬಹುದು. ನಿಮ್ಮ ಸೃಜನಾತ್ಮಕತೆಯನ್ನು ಇಂದು ಹೆಚ್ಚಿಸಿ ಹೊಸ ವಿಷಯಗಳತ್ತ ಗಮನಹರಿಸಿದರೆ ನಾನಾ ಧ್ಯೇಯಗಳನ್ನು ಸಾಧಿಸಬಹುದಾಗಿದೆ. ಕೆಲವು ಯೋಜನೆಗಳು ಇಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ, ಆದರೆ ನಿಮ್ಮ ಸೂಕ್ಷ್ಮ ದೃಷ್ಟಿಕೋನ ಅಗತ್ಯವಿದೆ. ನಿಮ್ಮ ನಿರ್ಧಾರಗಳು ಮತ್ತು ತೀರ್ಮಾನಗಳಲ್ಲಿ ವಿನಯ ಮತ್ತು ಶಿಷ್ಟತೆಯು ನಿಮ್ಮ ಬೆಳವಣಿಗೆಯನ್ನು ಉತ್ತೇಜನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ಬಲವಂತವಾಗಿ ಹಿಡಿದಿರುವ ಪ್ರಸ್ತಾಪಗಳು ಅಥವಾ ಯೋಜನೆಗಳಲ್ಲಿ ಕೊಂಚ ಗಡಿಬಿಡಿಯಾಗಬಹುದು, ಆದರೆ ಸಹಕರಿಸುವ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯಬಹುದು. ನಿಮ್ಮ ನೆಚ್ಚಿನ ಕಾರ್ಯಗಳಿಗೆ ಹೆಚ್ಚು ಗಮನ ಹರಿಸಿದರೆ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢವಾಗಿರುವ ನಂಬಿಕೆ ನಿಮ್ಮ ಪ್ರಗತಿಗೆ ಕಾರಣವಾಗಬಹುದು. ಯಾವುದೇ ಹೊಸ ಟಾಸ್ಕ್ ಅನ್ನು ಸ್ವೀಕರಿಸುವ ಮುಂಚೆ ಸೂಕ್ತ ಪರಿಶೀಲನೆ ಮಾಡಿ. ಉದ್ಯಮಸ್ಥರಿಗೆ ಇದು ತಮ್ಮ ಹೊಣೆಗಾರಿಕೆಗಳಲ್ಲಿ ಸಹಕಾರಿಗಿಂತ ಹೆಚ್ಚು ನೇತೃತ್ವದಲ್ಲಿ ಮುಂದುವರಿಯುವ ಸಮಯ. ಹೊಸ ಒಪ್ಪಂದಗಳು ಅಥವಾ ಸಹಯೋಗಗಳನ್ನು ಸ್ಥಾಪಿಸುವುದು ಈ ದಿನ ನಿಮಗೆ ಲಾಭಕಾರಿಯಾಗಿದೆ. ಯಾವುದೇ ಧೈರ್ಯಪೂರ್ಣ ನಿರ್ಧಾರಗಳನ್ನು ಕೈಗೊಳ್ಳಲು ಇಂದು ಅತ್ಯಂತ ಸೂಕ್ತ ಸಮಯವಾಗಿದೆ. ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಮಗೆ ಕೆಲವು ಪುನಶ್ಚೇತನ ಅಥವಾ ಹಳೆಯ ದುಡ್ಡಿನ ವಿಚಾರಗಳು ಚರ್ಚೆಗೆ ಬರುತ್ತವೆ. ನೀವು ಹೂಡಿಕೆಗಳ ಬಗ್ಗೆ ನಿಮಗೆ ಹೊತ್ತಿರುವ ಆತಂಕವನ್ನು ನಿವಾರಣೆಗೆ ಸೂಕ್ತ ಸಮಯವಿದು. ನಿಮ್ಮ ಭದ್ರತಾ ಕಾಯ್ದೆಗಳು ಮತ್ತು ಲಾಭದಾಯಕ ತಂತ್ರಗಳು ಇವತ್ತಿನ ನಿರ್ವಹಣೆಗೆ ಮಾರ್ಗ ನೀಡುತ್ತವೆ. ಹೆಚ್ಚು ವೆಚ್ಚಗಳನ್ನು ತಗ್ಗಿಸಲು ಎಲ್ಲವುಗಳನ್ನು ಸಂಪೂರ್ಣವಾಗಿ ಸಮರ್ಥವಾಗಿ ಪರಿಗಣಿಸಿ. ಸಾಲ ಅಥವಾ ಬಡ್ಡಿ ಸಂಬಂಧಿತ ವ್ಯವಹಾರಗಳಲ್ಲಿ ಸುಸ್ಥಿರ ಯೋಚನೆಗಳ ಅಗತ್ಯವಿದೆ. ಸ್ವಲ್ಪ ಹೆಚ್ಚು ಸ್ವಾಭಾವಿಕತೆ ಮತ್ತು ಮನಸ್ಸಿನ ಶಾಂತಿ ಈ ದಿನವೂ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಲು ಸಹಕಾರಿ. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಹಾರ್ಮೋನಲ್ ಬದಲಾವಣೆಗಳು ಅಥವಾ ಜೀವನ ಶೈಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಸಾಮಾನ್ಯವಾಗಬಹುದು. ನಿಮ್ಮ ದೇಹವು ಉತ್ತಮ ಆರೈಕೆ ಮತ್ತು ವಿಶ್ರಾಂತಿ ಪಡೆದರೆ ಹೆಚ್ಚಿನ ಆರೋಗ್ಯವನ್ನು ಅನುಭವಿಸಬಹುದು. ಇತ್ತೀಚೆಗೆ ನಿರಂತರ ಕೆಲಸದ ಒತ್ತಡದಿಂದ ಬಳಲುತ್ತಿರುವ ವ್ಯಕ್ತಿಗಳು ಕೆಲವೊಮ್ಮೆ ಜೀರ್ಣದ ಸಮಸ್ಯೆಗಳನ್ನು ಎದುರಿಸಬಹುದು. ಹೆಚ್ಚು ಹಸಿವಿನಿಂದ ಅಥವಾ ಆತ್ಮಗತ ನಿರ್ವಹಣೆಯ ಕೊರತೆಗಳಿಂದ ಆಹಾರ ನಿಯಮವನ್ನು ತಪ್ಪಿಸಬೇಡಿ. ಸಮಯಕ್ಕೆ ತಕ್ಕ ಮೊಟ್ಟೆ, ಹಣ್ಣು ಮತ್ತು ಹಸಿರು ಸಸ್ಯಾಹಾರವನ್ನು ಆಹಾರವಾಗಿ ಸೇವಿಸಬೇಕು. ಸಣ್ಣ ವ್ಯಾಯಾಮಗಳು ಮತ್ತು ಪ್ರಾಣಾಯಾಮದ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಕಾರಾತ್ಮಕವಾಗಿ ಬೆಳೆಸಬಹುದು. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಇವತ್ತಿನ ಸಮಯದಲ್ಲಿ ಕೆಲವು ಚರ್ಚೆಗಳು ನಡೆಯಬಹುದು. ನೀವು ಅಗತ್ಯವಿರುವ ವೈಯಕ್ತಿಕ ಸ್ಥಿತಿಯನ್ನು ಗೌರವಿಸುವಂತಹ ಸಮಯವಿದು. ವೈವಾಹಿಕ ಜೀವನದಲ್ಲಿ ಸಹೋದ್ಯೋಗವನ್ನು ಸಂಗಾತಿಯೊಂದಿಗೆ ಹೃದಯಪೂರ್ವಕವಾಗಿ ಸಮಯ ಕಳೆಯುವುದು ಅತ್ಯಂತ ಶ್ರೇಷ್ಠ. ಕುಟುಂಬದ ಸದಸ್ಯರಿಗಿಂತ ಮಕ್ಕಳು ಅಥವಾ ಹಿರಿಯರು ಜ್ಞಾನದ ಮೇಲೆ ಧ್ಯಾನವನ್ನು ಹರಿತ ಮಾಡುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಿಮ್ಮ ಅನಿವಾರ್ಯತೆಯನ್ನು ಮತ್ತು ವೈಯಕ್ತಿಕ ಆದರ್ಶಗಳನ್ನು ಎಚ್ಚರಿಕೆಯಿಂದ ಪ್ರತಿಪಾದಿಸುವುದೇ ಉತ್ತಮ. ವೀಕ್ಷಕರೇ, ನೀವು ಈ ಮಂಗಳವಾರದ ದಿನವು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಪರಿಪೂರ್ಣವಾಗಿದೆ. ಮನಸ್ಸಿನಲ್ಲಿ ಶಾಂತಿಯು, ಚಿಂತನೆಗಳ ಸ್ವಚ್ಛತೆ ಹಾಗೂ ಧ್ಯಾನವು ಅತಿ ಮುಖ್ಯ. ಓಂ ಶ್ರೀ ಗುರುವೇ ನಮಃ ಎಂಬ ಮಂತ್ರವನ್ನು 19 ಬಾರಿ ಪಠಿಸಿದರೆ ಗುರುದೇವರ ಅನುಗ್ರಹ ದೊರಕಬಹುದು. ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ನವೀಕರಿಸಲು ಪ್ರತಿದಿನವೂ ಧ್ಯಾನವನ್ನು ಪ್ರಾರಂಭಿಸಿ. ಮೀನದ ದೀಪವನ್ನು ಹಾಕುವುದು, ಕಾಳಿನ ಹೂವುಗಳನ್ನು ಅರ್ಪಿಸುವುದು ಅಥವಾ ಸೂತಮಣಿಯಿಂದ ಪೂಜೆಗಳನ್ನು ಸಲ್ಲಿಸುವುದು ಉತ್ತಮ ಪ್ರಭಾವವನ್ನು ಉಂಟುಮಾಡುತ್ತದೆ. ಅದೃಷ್ಟದ ಸಂಖ್ಯೆ 4. ನಂಬಿಕೆಯಿಂದ ಧೈರ್ಯವನ್ನು, ಕಾರ್ಯತತ್ವವನ್ನು ಪ್ರತಿಬಿಂಬಿಸುವ ಸಂಖ್ಯೆ 4. ನಿಮ್ಮ ಕೆಲಸದಲ್ಲಿ ನೆಮ್ಮದಿ ಮತ್ತು ದೀರ್ಘಕಾಲಿಕ ಸಾಧನೆಗೆ ಉತ್ತಮ ಸಮಯವಿದು. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣವು ಶಾಂತಿ, ಸಮಗ್ರತೆ ಮತ್ತು ನವೋದಯವನ್ನು ಸಂಕೇತಿಸುತ್ತದೆ. ಈ ಬಣ್ಣವನ್ನು ಹೆಚ್ಚಿನ ಸಮಯ ನಿಮ್ಮ ಬಳಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆವರೆಗೆ. ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಸೂಕ್ತ ಸಮಯ. ಧೈರ್ಯ, ವಿವೇಕ ಮತ್ತು ಗಮಿತೆಯೊಂದಿಗೆ ಕಾರ್ಯಗಳನ್ನು ಪೂರ್ಣಗೊಳಿಸುವ ಶಕ್ತಿ ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಯತ್ನ ಮತ್ತು ಪರಿಶ್ರಮದಿಂದ ಯಶಸ್ಸು ಕಾಣಬಹುದಾಗಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವು ಇತ್ತೀಚೆಗೆ ಎದುರಿಸಿದ ಸವಾಲುಗಳನ್ನು ಎದುರಿಸಲು ನೆರವಾಗುತ್ತವೆ. ಇವತ್ತಿನ ದಿನವು ಹೊಸ ದೃಷ್ಟಿಕೋನಗಳನ್ನು ಅನುಸರಿಸಲು, ನವೀನ ಯೋಜನೆಗಳನ್ನು ರೂಪಿಸಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಹೊರಹೊಮ್ಮಿಸಲು ಸದುಪಯೋಗವಾಗಿದೆ. ಹಳೆಯ ಕೆಲಸಗಳನ್ನು ಮುಕ್ತಾಯ ಮಾಡಲು ಮತ್ತು ಹೊಸ ಆಯ್ಕೆಗಳನ್ನು ಗಮನದಲ್ಲಿ ಇಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು.
ನಿಮ್ಮ ವಿಚಾರಗಳು, ನಿರ್ಧಾರಗಳು ಮತ್ತು ಪ್ರಯತ್ನಗಳು ಸಮರ್ಥವಾಗಿ ನಡೆದುಕೊಳ್ಳಬಹುದು. ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ, ಶಿಸ್ತಿನಿಂದ ಹಾಗೂ ಸಮಯನಿಷ್ಠೆಯಿಂದ ನಿರ್ವಹಿಸಿದರೆ ಇದು ಇನ್ನೂ ಹೆಚ್ಚಿನ ಸಾಧನೆಗಳಿಗೆ ದಾರಿ ತೆಗೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ಉತ್ತಮ ಸಾಧನೆಯನ್ನು ತಲುಪುವ ಸಾಧ್ಯತೆ ಇದೆ. ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕಾರ್ಯದಲ್ಲಿ ಹೆಚ್ಚು ಸಮರ್ಪಿತವಾಗಿ ತೊಡಗಿದರೆ ಬೇರೊಬ್ಬರ ಸಹಕಾರವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾಯಕತ್ವ ಸಾಮರ್ಥ್ಯಗಳನ್ನು ಪ್ರಾಜೆಕ್ಟುಗಳು ಮತ್ತು ತಂಡದ ಕೆಲಸಗಳಲ್ಲಿ ತೋರಿಸಲು ಅತ್ಯುತ್ತಮ ಸಮಯವಾಗಿದೆ. ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಭವಿಷ್ಯದಲ್ಲಿ ಏನು ಮಾಡಬೇಕೆಂದು ವಿಶ್ಲೇಷಿಸಲು ಇದೊಂದು ಚಿಂತನಶೀಲ ಸಮಯವಾಗಿದೆ. ಇನ್ನು ನೀವು ವೃತ್ತಿಪರ ನಂಟುಗಳನ್ನು ಹತ್ತಿರಪಡಿಸಿಕೊಳ್ಳುವ ಸಂದರ್ಭದಲ್ಲಿದ್ದರೆ ನಿಮ್ಮ ಹೊಣೆಗಾರಿಕೆಯನ್ನು ಹೊತ್ತಿಕೊಂಡು ಆ ವ್ಯಕ್ತಿಗಳೊಂದಿಗೆ ಸಹಕರಿಸುವುದು ಸಕಾರಾತ್ಮಕ ಪರಿಣಾಮಗಳನ್ನು ತರಬಹುದು. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಮತ್ತು ಸಮತೋಲನ ಕಾಯ್ದುಕೊಳ್ಳಲು ಅಗತ್ಯವಿದೆ. ಹೆಚ್ಚಿನ ಖರ್ಚುಗಳನ್ನು ತಡೆಯಲು ಉದ್ದೇಶಿತ ಹೂಡಿಕೆಗಳಲ್ಲಿ ಮುಂಚಿತವಾಗಿ ಗಮನವಿಟ್ಟು ಆಡಿಕೊಳ್ಳುವುದು ಉತ್ತಮ. ನೀವು ಹಿಂದಿನ ಹೂಡಿಕೆಗಳಿಂದ ಲಾಭವನ್ನು ನೋಡಬಹುದು, ಆದರೂ ಇವತ್ತಿನ ದಿನವೂ ಹೊಸ ಹಣಕಾಸು ಯೋಜನೆಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯವಲ್ಲ. ಹಣಕಾಸಿನ ಸಂಬಂಧಿತ ಬಾಕಿ ವ್ಯವಹಾರಗಳನ್ನು ನಿವಾರಿಸಲು ಚಿಂತನೆಗಳು ಇರಬಹುದು. ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿಯಿಂದ ದೂರವಿರಲು ಗಮನವಿರಲಿ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಹಣಕಾಸು ನಿರ್ಧಾರಗಳಲ್ಲಿ ಉತ್ತಮ ಸಲಹೆಗಳನ್ನು ನೀಡಬಹುದು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಬಾಳು ನಡೆಸುವುದು ಅನಿವಾರ್ಯ. ಹೆಚ್ಚು ಒತ್ತಡ, ವಿಳಂಬ ಕಾರ್ಯಗಳ ಕಾರಣದಿಂದ ನಿಮ್ಮ ಶಕ್ತಿ ತುಣುಕು ಹೊತ್ತಾಗಬಹುದು. ಹೆಚ್ಚಿನ ಶ್ರಮವನ್ನು ತೆಗೆದುಕೊಳ್ಳದಂತೆ ವಿಶ್ರಾಂತಿ ಪಡೆಯುವುದು ಉತ್ತಮ. ಶರೀರದ ಆರೋಗ್ಯದಲ್ಲಿ ಮೂಳೆ ಅಥವಾ ಸಂಧಿ ಸಮಸ್ಯೆಗಳಿರುವುದು, ಹೆಣ್ಮುಚ್ಚು ಸಮಸ್ಯೆಗಳು ಇದ್ದರೆ ಹೆಚ್ಚಿನ ಸಮಯವು ವಿಶ್ರಾಂತಿಯಲ್ಲಿ ಹಾರುವಂತಿದೆ. ವೀಕೆಂಡ್ಗಾಗಿ ಸರಿಯಾದ ಆಹಾರ ನಿಯಮಗಳನ್ನು ಪಾಲನೆ ಮಾಡಿ. ಚಿತ್ತವಾಡದ ಹಾಗೂ ಯೋಗದ ಪ್ರಕಾರದ ಆಯ್ಕೆಗಳನ್ನು ಅನುಸರಿಸಿ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನವು ಕುಟುಂಬದೊಂದಿಗೆ ಸಹಕಾರ ಮತ್ತು ಸುಂದರ ಸಂಬಂಧಗಳನ್ನು ಬೆಳೆಸುವ ಸಮಯವಾಗಿದೆ. ಪತಿ ಪತ್ನಿ ಅಥವಾ ಕುಟುಂಬದ ಹಿರಿಯರಿಗೆ ಹೆಚ್ಚಿನ ಸಮಯವನ್ನು ಮೀರಿ ಆಪ್ತ ವಾತಾವರಣದಲ್ಲಿ ಉತ್ತಮ ಸಂವಾದ ಮಾಡುವುದು ಉತ್ತಮ. ಒಂದು ಮನಸ್ಸು ಹಾಗೂ ಸಾಮರಸ್ಯದಿಂದ ನಿರ್ಧಾರಗಳನ್ನು ಕೈಗೊಳ್ಳುವುದು ಸಂಬಂಧಗಳಲ್ಲಿ ಹೆಚ್ಚು ಸಮಾಧಾನ ತರಬಹುದು. ನೀವು ನಿಮ್ಮ ಮಕ್ಕಳೊಂದಿಗೆ ಶೈಕ್ಷಣಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾದರೆ ಅವರಿಗೆ ಆದರ್ಶದ ಮಾರ್ಗವನ್ನು ನೀಡಲು ಉತ್ತಮ ಸಮಯವಾಗಿದೆ. ದೈನಂದಿನ ಜೀವನದಲ್ಲಿ ಪ್ರೀತಿ ಹಾಗೂ ಗೌರವವನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧಗಳ ಪ್ರಗತಿ ಸಾಧ್ಯವಾಗುತ್ತದೆ. ವೀಕ್ಷಕರೇ, ನೀವು ಇವತ್ತಿನ ದಿನವೂ ನಿಮ್ಮ ಮನಸ್ಸು ಹಾಗೂ ಮನೋವೈಕಲ್ಯವನ್ನು ನಿರ್ವಹಿಸಲು ಆಧ್ಯಾತ್ಮಿಕ ಚಿಂತನೆಗೆ ಉತ್ತಮ ಸಮಯವಾಗಿದೆ. ಶಾಂತಮಾನ ಹಾಗೂ ಸಮಾಧಾನದೊಂದಿಗೆ ಈ ದಿನವನ್ನು ಹೂಡಬಹುದು. ಓಂ ದೇವಾಯ ನಮಃ ಎಂಬ ಮಂತ್ರವನ್ನು 19 ಬಾರಿ ಜಪಿಸಿದರೆ ಆತ್ಮದ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನಿಮ್ಮಲ್ಲಿ ಅನುಭವಿಸಬಹುದು. ಶಿವಲಿಂಗ ಪೂಜೆ, ಹಾಲು ಮತ್ತು ಗಂಗಾಜಲವನ್ನು ಅರ್ಪಿಸುವುದು ಮತ್ತು ಸ್ನಾನವನ್ನು ಶುದ್ಧವಾಗಿ ಮಾಡಿದರೆ ಶಾಂತಿ ದೊರೆಯಬಹುದು. ಅದೃಷ್ಟದ ಸಂಖ್ಯೆ 9. ಸಂಖ್ಯೆ 9 ಇದು ಒಂದು ಶಕ್ತಿಯ ಮತ್ತು ಪೂರಕತೆಯ ಸಂಕೇತವಾಗಿದೆ. ಇದು ನಿಮ್ಮ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ತರಲು ಸಹಕಾರಿಯಾಗಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ತೀವ್ರ ಶಕ್ತಿಯ, ಸ್ಫೂರ್ತಿಯ ಮತ್ತು ಉತ್ಸಾಹದ ಸಂಕೇತವಾಗಿದೆ. ನಿಮ್ಮ ದಿನಚರಿಯಲ್ಲಿ ಕೆಂಪು ಬಣ್ಣದ ವಸ್ತ್ರಗಳು ಅಥವಾ ಹೂವುಗಳನ್ನು ಬಳಸಿದರೆ ಇದು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಯಾವುದೇ ಮಹತ್ವಪೂರ್ಣ ನಿರ್ಧಾರಗಳನ್ನು ಕೈಗೊಳ್ಳುವುದು, ದೇವತಾ ಪೂಜೆ ಹಾಗೂ ಜೀವನದ ಹೊಸ ಆದಾನಗಳನ್ನು ಆರಂಭಿಸುವುದಕ್ಕೆ ಉತ್ತಮ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗೆ ಅಂದರೆ ಇಂದು ಧನು ರಾಶಿಯವರಿಗೆ ಸದ್ಗುಣಗಳ ಬೆಳವಣಿಗೆಗಾಗಿ ಉತ್ತಮ ದಿನವಾಗಿದೆ. ನಿಮ್ಮ ಮನಸ್ಸು ಸ್ವತಂತ್ರವಾಗಿದ್ದು ಪ್ರೇರಣೆಯಾದ ನಿಮ್ಮ ದೃಷ್ಟಿಕೋನವು ಹೊಸ ಯೋಜನೆಗಳಿಗೆ ಚಿಂತನೆ ನೀಡುತ್ತದೆ. ಆದರೂ ಇವುಗಳೆಲ್ಲಕ್ಕೆ ಸ್ಥಿತಿ ಪರಿಶೀಲನೆ ಮತ್ತು ವಿರೋಧಗಳ ಪರಿಶೀಲನೆ ಅಗತ್ಯವಿರುತ್ತದೆ. ಇವತ್ತು ನಿಮ್ಮ ತಾಳ್ಮೆ ಹಾಗೂ ಶ್ರದ್ಧೆ ಉತ್ತಮ ಫಲಿತಾಂಶಗಳನ್ನು ನೀಡಲು ಸಹಾಯ ಮಾಡುತ್ತವೆ. ನೀವು ಇತರರೊಂದಿಗೆ ಅನೇಕ ವ್ಯವಹಾರಗಳನ್ನು ಮಾಡುತ್ತಿರುವಾಗ ನಿಮ್ಮ ನೈತಿಕತೆ ಮತ್ತು ಪ್ರಾಮಾಣಿಕತೆಯ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಾಮುಖ್ಯತೆ ಇಟ್ಟುಕೊಳ್ಳಿ. ಇದು ಭವಿಷ್ಯದಲ್ಲಿ ನಿಮ್ಮ ಸಾಧನೆಗಳನ್ನು ಮತ್ತಷ್ಟು ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇಂದು ಉದ್ಯೋಗದಲ್ಲಿ ನೀವು ಕಾರ್ಯಕ್ಷಮತೆಯನ್ನು ತೋರಿಸುವುದರಿಂದ ಹಳೆಯ ಕೆಲಸಗಳನ್ನು ಮುಗಿಸಲು ಹಾಗೂ ಹೊಸ ಯೋಜನೆಗಳನ್ನು ಆರಂಭಿಸಲು ಇದೊಂದು ಉತ್ತಮ ಸಮಯವಾಗಿದೆ. ನೀವು ನಿಮ್ಮ ಕಾರ್ಯದಲ್ಲಿನ ನಿಯಮಿತತೆಯ ಮೇಲೆ ಹೆಚ್ಚು ಗಮನ ಹರಿಸಿದರೆ ಈ ದಿನ ಉತ್ಕೃಷ್ಟ ಫಲಿತಾಂಶಗಳನ್ನು ಪಡೆಯಬಹುದು.
ಹಿರಿಯ ಅಧಿಕಾರಿಗಳೊಂದಿಗೆ ಒಪ್ಪಂದಗಳನ್ನು ರಚಿಸುವ ಸಮಯ ಬಂದಿದೆ. ನಿಮ್ಮ ಸಲಹೆಗಳನ್ನು ತಿಳಿಸಲು ಇದು ಸೂಕ್ತ ಸಮಯವಾಗಿದೆ. ಪ್ರಾಮುಖ್ಯವಾಗಿ ವೃತ್ತಿ ಯೋಜನೆಗಳ ಬಗ್ಗೆ ಮಾತನಾಡುವಾಗ ನಿಮ್ಮ ನೈಪುಣ್ಯವನ್ನು ಪೂರೈಸಲು ಹೆಚ್ಚು ಸಮಯವನ್ನು ಮೀಸಲಿಡಿ. ವೃತ್ತಿ ಬದಲಾವಣೆ ಕುರಿತ ಚಿಂತನೆ ಹೊಂದಿದವರಿಗೆ ನಿಮ್ಮ ಬದಲಾಗುವ ಸ್ಥಿತಿಗೆ ಹೊಂದಿಕೊಳ್ಳಲು ಸೂಕ್ತ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಯಾವುದೇ ಸ್ಪರ್ಧೆಯಲ್ಲಿಯೂ ನಿಮ್ಮ ಧೈರ್ಯ ಮತ್ತು ತಂತ್ರಜ್ಞಾನದ ಮೇಲೆ ಗಮನ ನೀಡುವುದು ಅತ್ಯಂತ ಮುಖ್ಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನೀವು ಈಗಾಗಲೇ ಮಾಡಿದ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಕಾಣಬಹುದು. ಆದರೂ ಇವತ್ತಿಗೆ ಹೊಸ ಹೂಡಿಕೆಗಳಿಗೆ ಹೆಚ್ಚಿನ ವಿಶ್ಲೇಷಣೆ ಮಾಡಿ ಕೈ ಹಾಕಿ. ಅನಿರೀಕ್ಷಿತ ಖರ್ಚುಗಳು ನಗದು ವ್ಯವಹಾರಗಳಲ್ಲಿ ತೊಂದರೆಯಾಗಬಹುದು. ಆದ್ದರಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ. ಹಣಕಾಸು ಸಂಬಂಧಪಟ್ಟ ಯೋಜನೆಗಳನ್ನು ಪ್ರಪಂಚದ ತಲುಪುವ ಮುಂಚೆ ನಿರ್ಧರಿಸಿ. ಹೊಸ ಹೆಜ್ಜೆಗಳು ನಿರ್ವಹಣೆ ಮತ್ತು ಆರೈಕೆಗಾಗಿ ಉತ್ತಮವೇನೆಂದು ಪರಿಶೀಲಿಸಿ. ವ್ಯವಹಾರಗಳಲ್ಲಿ ಬಾಡುವ ಬಾಕಿ ಹಣವನ್ನು ಕಡಿವಾಣ ಮಾಡುವುದು ನಿಮಗೆ ಸಾಕಷ್ಟು ಅನುಕೂಲಕರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ನಿರಂತರವಾದ ಶ್ರಮದಿಂದ ಶರೀರದಲ್ಲಿ ಕೆಲವೊಂದು ಉಲ್ಬಣಗಳಾಗಬಹುದು. ಚಿಕ್ಕ ನೋವುಗಳನ್ನು ಮೊತ್ತಮೊದಲೇ ಗಂಭೀರವಾಗಿ ತಾಳಿಕೊಳ್ಳಿ. ಖಾಲಿ ಹೊತ್ತಿನಲ್ಲಿ ಹೆಚ್ಚು ತೊಂದರೆಯಾಗಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ನಿಯಮಗಳನ್ನು ಪಾಲಿಸಲು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಬೇಲಿ, ಮೂಳೆ ಮತ್ತು ಸಂಧಿ ನೋವಿನಲ್ಲಿ ಕಡಿವಾಣ ಹಾಕಲು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ನೀಡುವುದು ಶ್ರೇಷ್ಠ. ಪ್ರಾಕೃತಿಕ ರೀತಿಯ ಔಷಧಗಳು ಅಥವಾ ಪೂರಕ ಸೇವನೆಗಳು ಸಹ ಉತ್ತಮ ಫಲವನ್ನು ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮುತ್ತಿ ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬಕ್ಕೆ ಸೇರಿದ ಸಮಸ್ಯೆಗಳ ಬಗ್ಗೆ ನಿಮ್ಮ ಶ್ರದ್ಧೆ, ಗೌರವ ಮತ್ತು ಸಹನೆ ಬೇಕಾಗಿವೆ. ತಮ್ಮ ಸುತ್ತಲೂ ಇದ್ದವರು ನಿಮ್ಮ ದಯಾಳು ನಡವಳಿಕೆಯನ್ನು ಮೆಚ್ಚುತ್ತಾರೆ. ಮುಖ್ಯವಾಗಿ ಮನೆಯ ಹಿರಿಯರಿಗೆ ಅಪೇಕ್ಷಿತ ಪ್ರೀತಿ ಮತ್ತು ಗಮನ ನೀಡುವ ಸಮಯವಾಗಿದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂಪರ್ಕ ಹೆಚ್ಚಿಸುವುದು, ಸಾಮರಸ್ಯವನ್ನು ಸುಧಾರಿಸುವುದು ಉತ್ತಮ. ನವೀಕರಿಸಿದ ನಂಬಿಕೆಗಳು ಮತ್ತು ಶಾಂತಿ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬಹುದು. ವೀಕ್ಷಕರೇ, ನೀವು ಶುಭ ಕಾಲದಲ್ಲಿ ಧ್ಯಾನ ಅಥವಾ ಪೂಜೆಗೆ ಹೆಚ್ಚು ಸಮಯ ಮೀಸಲಿಡಿ. ಶಿವನ ಹೋಮ ಅಥವಾ ಪುರಾಣ ಪ್ರಸಂಗಗಳಲ್ಲಿ ಭಾಗವಹಿಸುವುದು ಮನಸ್ಸನ್ನು ತಲುಪಿಸುವಾಗ ಉತ್ತಮ ಅನುಭವವನ್ನು ನೀಡಬಹುದು. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿದಿನವೂ ಜಪಿಸುವುದರಿಂದ ಒಳಗಿನ ಶಕ್ತಿಯನ್ನು ಪುರಸ್ಕರಿಸಬಹುದು. ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ದಿನಚರ್ಯೆಯ ಆರಂಭದಲ್ಲಿ ಧ್ಯಾನವನ್ನು ಧಾರ್ಮಿಕವಾಗಿ ಮಾಡಲು ಸಮಯ ಮೀಸಲಿಡಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ವಿಶ್ವದ ಸಂಗ್ರಹ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಧೈರ್ಯ, ಶಕ್ತಿಶಾಲಿತ್ವ ಮತ್ತು ದೃಢನಿಷ್ಠೆಯ ಸಂಕೇತವಾಗಿದೆ. ಇವತ್ತಿನ ದಿನವು ನಿಮಗೆ ಇತರರೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿಸಲು ಮತ್ತು ನಿಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಆಕರ್ಷಣೆ, ಶಕ್ತಿಯ ಮತ್ತು ಧೈರ್ಯದ ಸಂಕೇತವಾಗಿದೆ. ಇದು ನಿಮ್ಮ ಮನಸ್ಸನ್ನು ಉತ್ತೇಜನಗೊಳಿಸುತ್ತದೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಕೆಂಪು ಬಣ್ಣದ ಉಡುಗೆ ಅಥವಾ ಒಂದು ಹೂವು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಯಶಸ್ಸು ತಂದೀತು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಯಾವುದೇ ಪ್ರಮುಖ ವಿಚಾರಗಳನ್ನು ತಲುಪಿದರೆ ಅವು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಈ ಸಮಯದಲ್ಲಿ ಬಹುದೂರದ ದೃಷ್ಟಿಯನ್ನು ಹೊಂದಿರುತ್ತದೆ. ಇದು ಹೊಸ ಯೋಜನೆಗಳಿಗೆ ಅನುಕೂಲಕರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಶ್ರದ್ಧೆ, ಸ್ಥಿತಪ್ರಜ್ಞೆ ಮತ್ತು ಪರಿಶ್ರಮದಿಂದ ದಿನವನ್ನು ಸಮರ್ಪಕವಾಗಿ ನಡೆಸುವಿರಿ. ನೀವು ಹೆಚ್ಚು ಯೋಚನೆ ಮಾಡುತ್ತಾ ನಿಮಗೆ ನೀಡಲಾದ ಕಾರ್ಯಗಳನ್ನು ಹೊತ್ತುಕೊಂಡು ನಿಮ್ಮ ಸುತ್ತಲಿನವರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸುತ್ತೀರಿ. ಸಂವಹನದಲ್ಲಿ ಸಮರ್ಪಕತೆ ಹಾಗೂ ಶಿಸ್ತಿನ ಪ್ರಕಾರ ನಿಮ್ಮ ಅನುಭವಗಳಿಗಾಗಿ ಮೆಚ್ಚುಗೆ ಸಿಗುತ್ತದೆ. ನಮ್ಮನ್ನು ಸುತ್ತಲಿರುವವರೊಂದಿಗೆ ಉತ್ತಮ ಮನೋಭಾವವನ್ನು ಬೆಳೆಸಲು ನಿಮ್ಮ ಧೈರ್ಯ ಮತ್ತು ಶ್ರದ್ಧೆ ಬಹುಮುಖ್ಯವಾಗಿದೆ. ನೀವು ಚಿಂತನೆ ಹಾಗೂ ಸಂಶೋಧನೆಯಿಂದ ಹೊಸ ಮಾರ್ಗಗಳನ್ನು ತಲುಪಬಹುದು. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಸರಿಯಾಗಿ ವಿಮರ್ಶಿಸಬೇಕು. ನಿಮ್ಮ ಇಷ್ಟಗಳು ಹಾಗೂ ಸ್ವಾಭಾವಿಕ ಗುಣಗಳು ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ತಾಳ್ಮೆ ಮತ್ತು ವೃತ್ತಿಪರ ದೃಷ್ಟಿಕೋನ ನಿಮಗೆ ಮತ್ತಷ್ಟು ಪ್ರಗತಿ ತರುತ್ತದೆ. ಇಂದಿನ ದಿನ ನೀವು ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಹೊಣೆಗಾರಿಕೆಯನ್ನು ಸ್ವೀಕರಿಸಬಹುದು ಮತ್ತು ಇದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ನಿಮ್ಮ ಧೈರ್ಯ ಮತ್ತು ಕಾರ್ಯಕ್ಷಮತೆ ನಿಮಗೆ ಮೇಲುಗೈ ತರುತ್ತದೆ ಮತ್ತು ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಮತ್ತು ಸಮರ್ಪಣೆ ನೀವು ತೋರಿಸಿದರೆ ಉತ್ತಮ ಫಲಿತಾಂಶಗಳನ್ನು ನೋಡಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಅವಕಾಶಗಳಿವೆ. ಒಂದು ಸಂದರ್ಶನ ಅಥವಾ ಹೊಸ ಉದ್ಯೋಗದ ಅವಕಾಶದ ಬಗ್ಗೆ ಚರ್ಚೆಗಳು ಉಂಟಾಗಬಹುದು, ಆದರೆ ಇದಕ್ಕೆ ಸ್ಪರ್ಧೆ ಇರಬಹುದು.
ಹಾಗಾಗಿ ನಿಮ್ಮ ತಂತ್ರಜ್ಞಾನ ಹಾಗೂ ಸಮಯ ನಿರ್ವಹಣಾ ಸಾಮರ್ಥ್ಯಗಳನ್ನು ತೋರಿಸುವುದಕ್ಕೆ ಇದು ಉತ್ತಮ ಅವಕಾಶ. ಉದ್ಯಮಿಗಳಿಗೆ ಈ ದಿನ ವ್ಯವಹಾರಗಳು ಮತ್ತೆ ಮುಂದುವರಿಯಬಹುದು. ಆದರೂ ನಿಮ್ಮ ಲೆಕ್ಕಗಳನ್ನು ಪರಿಶೀಲನೆ ಮಾಡುವುದರಲ್ಲಿ ಹೆಚ್ಚು ಎಚ್ಚರಿಕೆಯಿಂದಿರಲಿ. ಬಾಕಿ ಇರುವ ಬಿಲ್ಲುಗಳನ್ನು ವಾಪಸು ಪಡೆಯಲು ಅಥವಾ ಹೊಸ ಪಾಲುದಾರಿಕೆಗಳಿಗೆ ಚಿಂತನೆ ಮಾಡಲು ಇದು ಉತ್ತಮ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ವಿಚಾರದಲ್ಲಿ ಇಂದು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮುಖ್ಯ. ಪುರಾಣಗಳಲ್ಲಿ ಹೇಳಿದಂತೆ ನವಚಿಂತನೆಗಳು ಕುಟುಂಬದ ಅಥವಾ ಆರೋಗ್ಯದ ವಿಚಾರದಲ್ಲಿ ಅನಿರೀಕ್ಷಿತ ಖರ್ಚುಗಳನ್ನು ಕಾರಣವಾಗಿಸಬಹುದು. ಆದ್ದರಿಂದ ನಿಮ್ಮ ಬಜೆಟ್ನು ಸರಿಯಾಗಿ ಇಡಲು ಮತ್ತು ಮಿತವ್ಯಯವನ್ನು ಅನುಸರಿಸಲು ಪ್ರಯತ್ನಿಸಿ. ಹೂಡಿಕೆಗಳ ವಿಚಾರದಲ್ಲಿ ಈ ದಿನವು ಸಹಜವಾದ ಲಾಭವನ್ನು ತಂದೀತು. ಆದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ. ಋಣಕ್ಕಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿ. ಹಳೆಯ ಹೂಡಿಕೆಗಳು ಲಾಭದಾಯಕವಾಗಬಹುದು, ಆದರೂ ನಿಮಗೆ ಹೆಚ್ಚು ಪ್ರಯೋಜನವನ್ನು ತರುವ ಪರಿಕಲ್ಪನೆಗಳನ್ನು ತಲುಪಲು ಹೆಚ್ಚಿನ ಸಮಯ ಅಗತ್ಯವಿರುತ್ತದೆ. ಹಣಕಾಸು ನಿರ್ವಹಣೆಗಾಗಿ ಹಿರಿಯರ ಸಲಹೆಯ ಅನುಸರಣೆ ಉತ್ತಮ. ಇವತ್ತಿಗೆ ನಿಮ್ಮ ಹಣಕಾಸಿನ ನಿರ್ವಹಣೆಯು ಹೆಚ್ಚು ಜವಾಬ್ದಾರಿತ್ವವನ್ನು ಅಗತ್ಯಪಡಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನದ ಆರಂಭದಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನು ಗಮನದಿಂದ ನೋಡಿಕೊಳ್ಳಿ. ಶರೀರದಲ್ಲಿ ಎಷ್ಟು ಶ್ರಮವಿದ್ದರೂ ಹೆಚ್ಚು ವಿರಾಮ ಮತ್ತು ವಿಶ್ರಾಂತಿ ಅವಶ್ಯ. ಬೆನ್ನು ನೋವು ಅಥವಾ ತೀವ್ರವಾದ ಶಾರೀರಿಕ ಒತ್ತಡವು ಹೆಚ್ಚಾಗಬಹುದು, ಆದ್ದರಿಂದ ವಿಶ್ರಾಂತಿ ಅಗತ್ಯ. ನೀವು ಎಚ್ಚರಿಕೆಯಿಂದ ಆಹಾರ ಸೇವಿಸಬೇಕು ಮತ್ತು ನಿಗದಿತ ಜಲ ಸೇವನೆ ಬಹುಮುಖ್ಯವಾಗಿದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಕೆಲವರು ಮುಸುಕಿದ ಭಾವನಾತ್ಮಕ ಸ್ಥಿತಿಯನ್ನು ಅನುಭವಿಸಬಹುದು, ಆದರೆ ಧ್ಯಾನ ಮತ್ತು ಯೋಗದಿಂದ ನಿಮ್ಮ ಆತ್ಮಶಕ್ತಿ ಪುನಃ ಸ್ಥಾಪಿಸಬಹುದು. ನೀವು ತಕ್ಷಣವಾದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡುವುದಕ್ಕಿಂತ ಶಕ್ತಿಯ ಪುನಃ ಸ್ಥಾಪನೆಗಾಗಿ ಯೋಗ ಹಾಗೂ ಮಾರ್ಗದರ್ಶನವನ್ನು ಅನುಸರಿಸುವುದೇ ಹೆಚ್ಚು ಪ್ರಾಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಈ ದಿನ ಮಿತವಚನ ಮತ್ತು ಶಾಂತ ಸಂಭಾಷಣೆ ಅಗತ್ಯವಿರುತ್ತದೆ. ಕೆಲವರಿಗೆ ಕುಟುಂಬದ ಹಿರಿಯರೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು, ಆದರೆ ತಮ್ಮ ಶ್ರದ್ಧೆ ಮತ್ತು ಗೌರವಪೂರ್ವಕ ನಡೆ ಇವುಗಳನ್ನು ಸುಲಭವಾಗಿ ಪರಿಹರಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು, ಪೋಷಕರೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಲು ಮತ್ತು ಕುಟುಂಬದೊಂದಿಗೆ ಸದ್ಬೋಧ ನೀಡಲು ಇದು ಒಳ್ಳೆಯ ಸಮಯ. ಸಹಕಾರವು ಸಾಮರಸ್ಯವನ್ನು ಉಂಟುಮಾಡುತ್ತದೆ. ಬಾಲಕರಿಗೆ ಉತ್ತಮ ಮಾರ್ಗದರ್ಶನ ನೀಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಅನುಕೂಲಕರವಾಗುತ್ತದೆ. ವೀಕ್ಷಕರೇ, ನೀವು ಈ ದಿನ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ದೇವತಾ ಪೂಜೆಯೊಂದಿಗೆ ಶ್ರದ್ಧಾ ಹಾಗೂ ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ಚರಂ ಎಂಬ ಮಂತ್ರವನ್ನು ಜಪಿಸು. ಶನಿಗೆ ಅರ್ಚನೆ, ದಾನ ಅಥವಾ ಜಪದ ಮೂಲಕ ನೀವು ಶಕ್ತಿಯ ಸ್ಥಿತಿಯನ್ನು ಪುನಃ ಸ್ಥಾಪಿಸಬಹುದು. ತಾಮ್ರದ ಬಟ್ಟೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನು ಇಟ್ಟರೆ ಶನಿಗೆ ಹಾರೈಕೆ ಸಲ್ಲಿಸಲು ಇದು ಉತ್ತಮ ಮಾರ್ಗ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಶಕ್ತಿಯ ಸೂಚನೆ. ಇದು ಶಿಸ್ತಿನ, ಪರಿಶ್ರಮದ ಮತ್ತು ಪ್ರಭಾವದಿಂದ ಹೊರಹೋಗುವ ಸಂಕೇತವಾಗಿದೆ. ಇದನ್ನು ಧೈರ್ಯವಾಗಿ ಪಾಲಿಸಿ ಉತ್ತಮ ಕಾರ್ಯಗಳನ್ನು ಸಾಧಿಸಲು ಪ್ರಯತ್ನಿಸಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಮನಃಶಾಂತಿ, ಶಕ್ತಿಯ ಸ್ವೀಕಾರ ಮತ್ತು ಭಯವಿಲ್ಲದ ಧೈರ್ಯವನ್ನು ತರಲು ಪ್ರೇರಣೆ ನೀಡುತ್ತದೆ. ನೀಲಿ ಬಣ್ಣದ ಉಡುಗೆ ಅಥವಾ ಸ್ನಾನಗಳಲ್ಲಿ ಈ ಬಣ್ಣವನ್ನು ಬಳಸುವುದು ಉತ್ತಮ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ಮಹತ್ವದ ನಿರ್ಧಾರಗಳು ಮತ್ತು ಕಾರ್ಯಗಳನ್ನು ಪ್ರಾರಂಭಿಸಬಹುದಾದುದರಿಂದ ಇದು ನೀವು ದೇವತಾ ಪೂಜೆಗೆ ಮತ್ತು ವ್ಯಾಪಾರ ವ್ಯವಹಾರಗಳಿಗೆ ಸಂಪೂರ್ಣ ಶ್ರದ್ಧೆಯಿಂದ ಕೈಗೆತ್ತಿಕೊಳ್ಳುವ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಗಂಭೀರ ಚಿಂತನಶೀಲತೆ, ವಿಶಿಷ್ಟ ದೃಷ್ಟಿಕೋನ ಹಾಗೂ ಸ್ವತಂತ್ರ ಚಿಂತನೆಯ ಮೂಲಕ ಗಮನ ಸೆಳೆಯುವ ಸಾಧ್ಯತೆ ಇದೆ. ಮಂಗಳವಾರದ ಉತ್ಸಾಹ ಹಾಗೂ ಗ್ರಹಗಳ ಗತಿಯ ಪ್ರಭಾವದಿಂದ ನಿಮ್ಮ ಉತ್ಸಾಹ, ಶಕ್ತಿಮತ್ತತೆ ಹಾಗೂ ಹೊಸ ಆಯ್ಕೆಗಳತ್ತ ತೋರಿದ ಆಸಕ್ತಿ ನಿಮಗೆ ಮುನ್ನಡೆಸುವ ಶಕ್ತಿ ನೀಡುತ್ತದೆ. ಈ ದಿನ ನಿಮ್ಮ ಹೊಸ ಯೋಚನೆಗಳು ಹಾಗೂ ಆವಿಷ್ಕಾರಾತ್ಮಕ ಕೆಲಸಗಳಿಗೆ ಸರಿಯಾದ ಸಮಯವಾಗಿದೆ. ಒಂದು ರೀತಿಯಾಗಿ ಇದು ಆಂತರಿಕ ಬೆಳವಣಿಗೆ ಹಾಗೂ ವ್ಯಕ್ತಿತ್ವದ ಉನ್ನತಿಯ ದಿನವೂ ಹೌದು. ಸ್ವಲ್ಪ ಸಮಯ ತಾನಾಗಿ ಧ್ಯಾನ, ಬರವಣಿಗೆ ಅಥವಾ ಕಲಾತ್ಮಕ ಕೆಲಸಗಳಲ್ಲಿ ತೊಡಗುವುದರಿಂದ ಭಾವನಾತ್ಮಕ ಸಮತೋಲನ ಸಿಗುತ್ತದೆ. ಸ್ನೇಹಿತರೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದಾಗಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಕಾರ್ಯಕ್ಷಮತೆ ಹಾಗೂ ಸಮಯ ನಿರ್ವಹಣೆಯ ಪರಿಕರಗಳನ್ನು ಉಪಯೋಗಿಸುವ ಅವಕಾಶ.
ನಿಮ್ಮ ನವೀನ ಯೋಚನೆಗಳು ಹೊಸ ವಿಧಾನಗಳಲ್ಲಿ ಕಾರ್ಯನಿರ್ವಹಿಸುವ ಶೈಲಿ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಟೀಮ್ ವರ್ಕ್ನಲ್ಲಿ ಮುಂಚಿತಾಗಿ ಪಾಲ್ಗೊಳ್ಳುವುದು ಉತ್ತಮ. ಸ್ವತಂತ್ರ ವೃತ್ತಿಯಲ್ಲಿರುವವರು ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಹೊಸ ಕ್ಲೈಂಟ್ಗಳೊಂದಿಗೆ ಒಪ್ಪಂದ ಅಥವಾ ಸಂವಹನ ನಡೆಸುವ ಅವಕಾಶವನ್ನು ಪಡೆಯಬಹುದು. ತಂತ್ರಜ್ಞಾನ, ಮಾಧ್ಯಮ, ಸಾಮಾಜಿಕ ಜಾಲತಾಣಗಳ ಮೂಲಕ ಹೊಸ ಅವಕಾಶಗಳು ಬಂದಿದೆ. ವ್ಯಾಪಾರಸ್ಥರು ತಮ್ಮ ವ್ಯಾಪಾರದ ಮಾರ್ಗವೀಕ್ಷಣೆಯನ್ನು ಪುನಃ ಪರಿಶೀಲಿಸಬೇಕು. ಕೆಲವು ಅನಿರೀಕ್ಷಿತ ಅವಕಾಶಗಳು ದೂರದ ಸಂಬಂಧಗಳಿಂದ ಬರಬಹುದು. ಗುತ್ತಿಗೆ, ಸಾಲ ಅಥವಾ ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನ ಬೇಕಾದ ದಿನ. ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸಬೇಕು. ಪಿತೃ ಸಂಪತ್ತಿ, ಹಳೆಯ ಬಾಕಿ ಹಣ ಅಥವಾ ವಿಮಾ ನಿಬಂಧನೆ ಸಂಬಂಧಿತ ಹಣ ಸಂಗ್ರಹವಾಗಬಹುದು. ಕೆಲವರಿಗೆ ಅನಿರೀಕ್ಷಿತ ಲಾಭದ ಲಕ್ಷಣವಿದೆ. ಹುಡುಕಾಟವಿರುವವರಿಗೆ ಉಳಿತಾಯ ಹಾಗೂ ಬಂಡವಾಳ ಹೂಡಿಕೆಯಲ್ಲಿ ಚಿಂತನಶೀಲವಾಗಿ ನಡೆದುಕೊಳ್ಳುವುದು ಒಳ್ಳೆಯದು. ದೊಡ್ಡ ಖರ್ಚುಗಳು ಮುಂದಕ್ಕೆ ತಳ್ಳುವುದು ಉತ್ತಮ. ಕ್ರಿಪ್ಟೋ, ಷೇರು, ಆಸ್ತಿ ಖರೀದಿಗೆ ಇಂದು ಸಮಯ ಸೂಕ್ತವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶಾರೀರಿಕ ಶಕ್ತಿ ಹೆಚ್ಚು ಇರಬಹುದು, ಆದರೆ ಆಕಸ್ಮಿಕ ಗಾಯ, ತಲೆನೋವು ಅಥವಾ ತೀವ್ರವಾದ ಊಟದಿಂದ ಜಠರದ ಸಮಸ್ಯೆಗಳು ಕಂಡುಬರಬಹುದು. ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲನೆ ಅತ್ಯವಶ್ಯಕ. ಮೂಲ, ಕಫ ಅಥವಾ ಮಧುಮೇಹದ ಮುನ್ಸೂಚನೆಗಳಿದ್ದರೆ ತಕ್ಷಣ ವೈದ್ಯರೊಂದಿಗೆ ಸಂಪರ್ಕಿಸಿ. ನಡುಕಟ್ಟು, ಮಣಿಕಟ್ಟು ಅಥವಾ ತಲೆ ಭಾಗದ ತೊಂದರೆಗಳಿಗೆ ಆರಾಮಕರ ಜಾಗದಲ್ಲಿ ಕೆಲಸ ಮಾಡುವುದು ಸೂಕ್ತ. ಮನಸ್ಸಿನಲ್ಲಿ ಕಡಿಮೆ ಮಟ್ಟದ ಬೇಸರ ಅಥವಾ ಒತ್ತಡವಿದ್ದರೆ ಪ್ರಕೃತಿಯಲ್ಲಿ ನಡೆದು ಬನ್ನಿ ಅಥವಾ ಶಾಂತವಾದ ಸಂಗೀತದಿಂದ ಸಮತೋಲನ ಸಾಧಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಣ್ಣ ಕಲಹಗಳು, ದ್ವಂದ್ವಗಳು ಉಂಟಾಗಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆ, ಪ್ರಾಮಾಣಿಕತೆ ಹಾಗೂ ಸಹನಶೀಲತೆ ಇವುಗಳ ಮೂಲಕ ಎಲ್ಲವನ್ನೂ ಸರಿಪಡಿಸಬಹುದು. ವಿವಾಹಿತರಾಗಿ ಬದುಕುತ್ತಿರುವವರು ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮಾಲೋಚನೆ ಮಾಡುವ ಸಂದರ್ಭವನ್ನು ಬಳಸಿಕೊಳ್ಳಿ. ಪ್ರೀತಿ ನೆಲೆಸಿರುವ ಶ್ರದ್ಧೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ವಿವಾಹದ ಯೋಜನೆ ಮಾಡುತ್ತಿರುವವರಿಗೆ ಮನೆಯವರ ಚಿಂತನೆ ಹಾಗೂ ಶುಭಾಶಯಗಳು ಈ ದಿನ ಸ್ಪಷ್ಟವಾಗಬಹುದು. ಮಕ್ಕಳ ಶಿಕ್ಷಣ, ಆರೋಗ್ಯ ವಿಷಯಗಳಲ್ಲಿ ಪೋಷಕರಾಗಿ ಹೆಚ್ಚು ಗಮನ ಅಗತ್ಯವಿದೆ. ವೀಕ್ಷಕರೇ, ನೀವು ಈ ದಿನ ಮಂಗಳವಾರದ ದೇವತಾ ಪ್ರಭಾವವಿರುವುದರಿಂದ ಭೂಮಿದೇವಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದುರ್ಗಾದೇವಿಯ ಆರಾಧನೆ ಶುಭಪ್ರದ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಿ. ಬಸನಗೌಡ ಅಥವಾ ಕುಲದೇವತೆಯ ನೆನವಿನಿಂದ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ. ಹಾಲು ಅಥವಾ ಕೆಂಪು ಹಣ್ಣುಗಳ ದಾನವು ಶುಭ. ಮಹಾಮಂಗಳ ಹೋಮ, ಕೆಂಪು ಹೂವುಗಳಿಂದ ಪೂಜೆ ಅಥವಾ ರಕ್ತಚಂದನದ ತಿಲಕ ಧರಿಸುವುದು ಶಕ್ತಿಯ ಸಂಕೇತ. ಅದೃಷ್ಟದ ಸಂಖ್ಯೆ 9. 9 ಈ ದಿನದ ಶಕ್ತಿ, ಕ್ರಿಯಾಶೀಲತೆ ಹಾಗೂ ನಿರ್ಧಾರ ಶಕ್ತಿಯ ಸಂಕೇತವಾಗಿದೆ. ಇದು ಹೊಸ ಆರಂಭ, ಧೈರ್ಯ ಹಾಗೂ ಪ್ರಗತಿಯ ಸಂಕೇತ. ನಿಮ್ಮ ದಿನದ ಎಲ್ಲಾ ಪ್ರಮುಖ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಶಕ್ತಿಯನ್ನು ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿಯ, ಉತ್ಸಾಹದ ಮತ್ತು ಬಲದ ಸೂಚಕ. ಈ ಬಣ್ಣದ ಉಡುಪು ಧರಿಸುವುದು, ಪುಷ್ಪ ಅರ್ಪಿಸುವುದು ಅಥವಾ ಕೆಂಪು ವಸ್ತು ಹೊಂದಿರುವುದು ನಿಮಗೆ ಆಪ್ತ ಶಕ್ತಿಯ ಅನುಭವವನ್ನು ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ನೀವು ಮಾಡುವ ಯೋಗ, ಪೂಜೆ, ವ್ಯಾಪಾರದ ಚಟುವಟಿಕೆ ಅಥವಾ ಕುಟುಂಬ ನಿರ್ಧಾರಗಳು ಅತ್ಯಂತ ಫಲಪ್ರದವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಚೈತನ್ಯ ಶಕ್ತಿಯ ಮಟ್ಟ ಉನ್ನತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಬುದ್ಧಿವಂತಿಕೆ, ಭಾವನಾತ್ಮಕ ಸಮತೋಲನ ಹಾಗೂ ಒಳನೋಟದೊಂದಿಗೆ ದಿನವನ್ನು ಸಾಗಿಸಲು ಸೂಕ್ತ ಸಮಯವಾಗಿದೆ. ನಿಮ್ಮ ಭಾವನೆಗಳು ಗಾಢವಾಗಿರುವ ದಿನವಾದ್ದರಿಂದ ನಿರ್ಣಯಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ಕೆಲವರು ಆತ್ಮ ಪರಿಶೀಲನೆ, ಧ್ಯಾನ, ಅಧ್ಯಾತ್ಮದ ಕಡೆ ಒಲಿಯುವರು. ನಿಮ್ಮ ಒಳಗಿರುವ ನಂಬಿಕೆಯಿಂದ ಹಲವಾರು ಸಂಕಷ್ಟಗಳಿಗೆ ಪರಿಹಾರ ದೊರೆಯಬಹುದು. ಇದು ಹೊಸ ಪ್ರೇರಣೆ, ಸೃಜನಾತ್ಮಕ ಭಾವನೆಗಳು ಹಾಗೂ ಸಹಾನುಭೂತಿ ತುಂಬಿದ ದಿನವಾಗಿದ್ದು, ಇತರರಿಗೆ ಸಹಾಯ ಮಾಡುವ ಮನಸ್ಥಿತಿಯು ಉಂಟಾಗುತ್ತದೆ. ಮಂಗಳವಾರದ ಮಂಗಳದ ಶಕ್ತಿಯು ಮನಸ್ಸಿಗೆ ಚೈತನ್ಯ ತುಂಬಬಹುದು. ಕೆಲವು ಮನಸ್ಸು ನಿಗ್ರಹದ ಯೋಗಗಳು ಬಹುಶಃ ಹೊಸ ಮನೋಶಕ್ತಿ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ತಂತ್ರಬದ್ಧತೆ ಇತರರ ಗಮನ ಸೆಳೆಯಲಿದೆ. ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇಂದಿನ ದಿನ ಹೆಚ್ಚು ಫಲದಾಯಕ. ಲೇಖನ, ಸಂಗೀತ, ಕಲಾ ಮತ್ತು ವಿನ್ಯಾಸ ಸಂಬಂಧಿತ ಕೆಲಸಗಳಲ್ಲಿ ಮಹತ್ವದ ಸಾಧನೆ ಸಾಧ್ಯ. ಕೆಲವರು ಹಿರಿಯರ ಮೆಚ್ಚುಗೆಗೂ ಪಾತ್ರರಾಗಬಹುದು. ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿರುವವರು ತಮ್ಮ ಕೆಲಸದಿಂದ ಇತರರ ಹೃದಯ ಗೆಲ್ಲುವ ಸಾಧ್ಯತೆ ಇದೆ. ಉದ್ಯೋಗದ ನಿಮಿತ್ತ ಪ್ರವಾಸ ಸಾಧ್ಯ ಅಥವಾ ದೂರದಿಂದ ಬರುವ ಮಹತ್ವದ ಸಂದೇಶ.
ನಿರ್ಧಾರಗಳಲ್ಲಿಯೂ ಪ್ರಾಮಾಣಿಕತೆ ಮತ್ತು ಕಾಳಜಿಯು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದು ಆಲೋಚನೆ ಮಾಡುವ ದಿನ. ಇನ್ನೂ ತೀರ್ಮಾನಕ್ಕೆ ಬಾರದೇ ಇದ್ದರೆ ಹಿರಿಯರ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಈ ದಿನ ನಿಮಗೆ ಜಾಗೃತತೆಯ ಅಗತ್ಯವಿದೆ. ನಿರಂತರ ಹರಿವಿನಲ್ಲಿ ಹಣವನ್ನು ಕಾಯ್ದು ಇಡುವ, ಉಳಿತಾಯ ಮಾಡುವ ಯೋಚನೆ ಬರಬಹುದು. ಮಿತವ್ಯಯದ ನಿಟ್ಟಿನಲ್ಲಿ ಇಂದು ಕೆಲವರಿಗಿದು ಪ್ರೇರಣೆಯ ದಿನ. ಹಳೆಯ ಬಾಕಿಗಳು ವಾಪಸ್ಸಾಗುವ ಸಾಧ್ಯತೆ ಇದ್ದು, ಕೊಂಚ ಲಾಭದಾಯಕ ಲೆಕ್ಕಪತ್ರಗಳು ಶೋಧನೆಗೆ ಬರುವ ಸಾಧ್ಯತೆ ಇದೆ. ಬಂಡವಾಳ ಹೂಡಿಕೆಗೆ ಇಂದಿನ ದಿನ ತದ್ವಿರುದ್ಧ, ಆದರೆ ದಾನ ಧರ್ಮದ ಕೆಲಸಗಳಿಗೆ ಶುಭದ ದಿನ. ಆರ್ಥಿಕವಾಗಿ ಕೆಲವೊಂದು ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮನೋಬಲ ಹೆಚ್ಚಿಸಿಕೊಳ್ಳಬೇಕಾದ ದಿನವಿದು. ಉದುರೆ ಮನಸ್ಸು, ಒತ್ತಡದಿಂದ ತಲೆನೋವು ಅಥವಾ ನಿದ್ರಾಹೀನತೆ ಬರುವ ಸಾಧ್ಯತೆ ಇದೆ. ಆಯುರ್ವೇದದ ಚಟುವಟಿಕೆಗಳು, ನೈಸರ್ಗಿಕ ಆಹಾರ ವಿಧಾನಗಳ ಪಾಲನೆ ಮಾಡಿ. ದಿನವಿಡೀ ನೀರನ್ನು ಸಮರ್ಪಕವಾಗಿ ಕುಡಿಯುವುದು ಶಕ್ತಿಯ ಹಿನ್ನಡೆಯಿಂದ ತಪ್ಪಿಸುತ್ತದೆ. ಪೌಷ್ಟಿಕ ಆಹಾರ ಸೇವನೆ, ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಕೆಲ ಕಾಲ ಕಳೆದರೆ ಉತ್ತಮ. ರಕ್ತದೊತ್ತಡ, ತಲೆಬಿಸಿ ಅಥವಾ ಹೊಟ್ಟೆಯ ಸಂಬಂಧಿತ ಸಮಸ್ಯೆಗಳು ಇದ್ದರೆ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದ ಅವಧಿ ಹೆಚ್ಚಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಹೆಚ್ಚು ಸಂವೇದನೆ ಹಾಗೂ ಭಾವಪೂರ್ಣತೆ ಇರುತ್ತದೆ. ಪತ್ನಿ ಪತಿಗೆ ಹೆಚ್ಚು ಸಮಯ ನೀಡಲು ಅವಕಾಶ ಸಿಗುತ್ತದೆ. ಕೆಲವು ನಿರ್ಣಾಯಕ ವಿಚಾರಗಳನ್ನು ಮಾತುಕತೆ ಮೂಲಕ ಪರಿಹರಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಸಂಬಂಧಿತ ಚಿಂತನೆಗಳು ಯೋಗಕ್ಷೇಮವಾಗಿ ಮುಂದುವರಿಯಬಹುದು. ಹಿರಿಯರ ಜೊತೆ ಮಾತುಕತೆ ಮಾಡಿ ಆಶೀರ್ವಾದ ಪಡೆಯುವುದು ಶ್ರೇಷ್ಠ. ದೀರ್ಘಕಾಲದ ನಂತರ ಬರುವ ಸಂಬಂಧಿಗಳ ಭೇಟಿ, ಮನಸ್ಸಿಗೆ ಸಂತೋಷ ನೀಡುವಂತಹ ಸಂಗಾತಿಯೊಂದಿಗಿನ ಆತ್ಮೀಯ ಸಂವಾದ ಇವು ಇಂದು ನಡೆಯುವ ಸಾಧ್ಯತೆ. ಚಿಕ್ಕದಾದ ದಾನ ಕಾರ್ಯ ಅಥವಾ ಸೇವೆ ಮನಸ್ಸಿನಲ್ಲಿ ತೃಪ್ತಿಯುಂಟು ಮಾಡುತ್ತದೆ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಮಂಗಳದ ಶಕ್ತಿ ನಿಮ್ಮ ಕಾರ್ಯಕ್ಷಮತೆ, ದೈಹಿಕ ಶಕ್ತಿ ಹಾಗೂ ಧೈರ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಅದನ್ನು ನಿಷ್ಠೆಯಿಂದ ಉಪಯೋಗಿಸಬೇಕಾಗಿದೆ. ಹನುಮಾನ್ ದೇವರ ಪೂಜೆ, ಮಂಗಳವಾರದ ಉಪವಾಸ ಅಥವಾ ರಕ್ತದಾನ ಇಂತಹ ಸಾತ್ವಿಕ ಕ್ರಿಯೆಗಳು ನಿಮ್ಮ ಆತ್ಮಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಓಂಕಾರ ಆಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂಗಳ ಬೀಜ ಮಂತ್ರವನ್ನು 53 ಅಥವಾ 108 ಬಾರಿ ಜಪಿಸಿದರೆ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ಹುಡುಗಸರು ರಕ್ತದಾನ ಅಥವಾ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಅದರಿಂದ ಧರ್ಮಲಾಭ, ಶರೀರ ಶುದ್ಧಿ ಹಾಗೂ ಮಾನಸಿಕ ಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ದಿನದ ವಿಶೇಷ ಅಂಕ 9. ಇದು ಮಂಗಳ ಗ್ರಹದ ಶಕ್ತಿ ಪ್ರತಿನಿಧಿಸುತ್ತಿದ್ದು ಧೈರ್ಯ, ಉತ್ಸಾಹ, ಕಾರ್ಯಕ್ಷಮತೆ ಹಾಗೂ ನಿರ್ಧಾರ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇದರ ಶಕ್ತಿ ನಿಮ್ಮಲ್ಲಿ ನಿಸ್ಸಂಶಯವಾಗಿಯೂ ಪರಿಣಾಮ ಬೀರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿಯ, ಧೈರ್ಯದ ಮತ್ತು ಉತ್ಸಾಹದ ಸಂಕೇತ. ಇವತ್ತು ಈ ಬಣ್ಣದ ಉಡುಗೆ ಅಥವಾ ಪೂಜೆಯಲ್ಲಿ ಕೆಂಪು ಪುಷ್ಪ ಬಳಕೆ ಉನ್ನತ ಸ್ಪಂದನದ ಶಕ್ತಿ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2 ತನಕ. ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ, ಉದ್ಯೋಗ ಸಂಬಂಧಿತ ನಿರ್ಧಾರಗಳು ಅಥವಾ ಹಣಕಾಸು ವ್ಯವಹಾರಗಳು ಹೆಚ್ಚು ಲಾಭದಾಯಕವಾಗಬಹುದು. ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚಾಗಿ ಕಾರ್ಯಪಟುತೆಗೆ ಒಳ್ಳೆಯ ಸಮಯವಿದು. ವೀಕ್ಷಕರ, ಈ ರೀತಿಯಾಗಿ 12 ರಾಶಿಯವರ ಅವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.